ನಮಸ್ತೆ ವೀಕ್ಷಕರೇ, ಸಮರಸ ಸುದ್ದಿ ಇಂದಿನಿಂದ ಹೊಸ ಒಂದು ಕಾರ್ಯಕ್ರಮವನ್ನು ಕೇಳುಗರ ಮುಂದೆ ಇಡ್ತಾ ಇದೆ. ಏನು ಅಂದರೆ, ವ್ಯಕ್ತಿಗಳ ಯಶೋಗಾಥೆಯನ್ನು ವೀಕ್ಷಕರ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೀಲಿಕ್ಕೆ ಆತನ ಎಲ್ಲ ಸಾಧನೆಗಳ ಹಿಂದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಕಥೆ ಇರುತ್ತೆ. ಆ ಕಥೆಗೆ ವಿಶೇಷವಾದಂಥ ಒಂದು ಒಲವಿರುತ್ತೆ. ಆ ಒಲವು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಏನು ಅಂದರೆ ನಮ್ಮನ್ನು ಸೆಳೆದು ಇನ್ನೊಬ್ಬ ವ್ಯಕ್ತಿಯ ಬದುಕನ್ನು ಬದಲಾಯಿಸಲಿಕ್ಕೆ ಕಾರಣವಾಗುತ್ತೆ. ಹಾಗೆ ನಮಗೆ ಗಾಂಧಿಯವರು, ಗೋಖಲೆಯವರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ, ಹೀಗೆ ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ನಮಗೆ ಇಷ್ಟ ಆಗುವುದು ಯಾಕೆಂದರೆ ಅವರ ವ್ಯಕ್ತಿತ್ವದ ಕಥೆಗಳು, ಅವರ ಒಂದು ಜೀವನದ ಪಾಠಗಳು. ಹಾಗೆ ಇವತ್ತು ನಾನು ನಿಮಗೆ ಪರಿಚಯಿಸಲಿರುವ ವ್ಯಕ್ತಿ ವಿಶೇಷವಾದಂಥ ಒಂದು ಸಾಧನೆ ಮಾಡಿದವರು. ಅಂತಹ ಒಂದು ಸಾಧನೆ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ತಲೆಯಲ್ಲಿ ಹೊತ್ತುಕೊಂಡಿರುವಂಥದ್ದು ಏನು ಅಂತ ಹೇಳಿ ಕೇಶ. ಬಹುಶಃ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೇಶ ವಿನ್ಯಾಸಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ನಮ್ಮ ಮಹಾರಾಜರ ಕಥೆಗಳಲ್ಲಿ, ನಮ್ಮ ಮಹಾಭಾರತ ರಾಮಾಯಣದಂಥ ಕಥೆಗಳಲ್ಲೆಲ್ಲ ಕೇಶ ವಿನ್ಯಾಸದ ಬಗ್ಗೆ ವಿಚಾರಗಳು ಬರುತ್ತೆ. ಅದಲ್ಲದೆ ಭಾರತೀಯ ಪರಂಪರೆಯ ಮಹಾನ್ ಒಂದು ಕ್ಷೇತ್ರ ಯಾವುದು ಅಂತ ಯೋಗ ಕ್ಷೇತ್ರ. ಯೋಗ ಕ್ಷೇತ್ರದಲ್ಲಿ ಕೂಡ ಪ್ರಧಾನವಾಗಿ ಅಲ್ಲಿ ಕಾಣುವಂಥದ್ದು ಏನು ಅಂತ ಹೇಳಿದರೆ ಶಿರದ ಮೇಲಿನ ಶಿಕೆ ಎನ್ನುವಂಥದ್ದು ಯೋಗಶಾಸ್ತ್ರದಲ್ಲಿ ಮಹತ್ವವಾದಂತಹ ಪಾತ್ರ ವಹಿಸಿರುವಂತಹದ್ದು. ಅಂತಹ ಶಿಕೆ ಅಥವಾ ನಮ್ಮ ಕೂದಲಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಮಹಾನ್ ಸಾಧನೆ ಮಾಡಿದಂತಹ ಓರ್ವ ವ್ಯಕ್ತಿಯನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಲಿಕ್ಕಿದ್ದೇನೆ. ಅದು ಯಾರು ಅಂತ ಹೇಳಿದರೆ, ಕಾರ್ಕಳ ತಾಲೂಕು ಅತ್ತೂರಿನ ಡಾಕ್ಟರ್ ಶಿವರಾಮ ಭಂಡಾರಿಯವರು. ಶಿವರಾಮ ಭಂಡಾರಿಯವರು ಬಾಲ್ಯದಲ್ಲಿ ಬಹಳಷ್ಟು ಕಷ್ಟಪಟ್ಟು ಆ ಸಮಾಜದಿಂದ, ಸವಿತಾ ಸಮಾಜದಿಂದ ಕಷ್ಟಪಟ್ಟು ಮೇಲಕ್ಕೆ ಬಂದವರು, ಸಾಧನೆಯ ಮೂಲಕ ಬದುಕಿನ ಆಕರ್ಷಣೆಯನ್ನು ಪಡೆದವರು, ಇವತ್ತು ನಮಗೆಲ್ಲ ಮಾರ್ಗದರ್ಶಿಯಾದವರು. ಅಂತಹ ಶಿವರಾಮ ಭಂಡಾರಿಯವರ ಯಶೋಗಾಥೆಯನ್ನು ನಾವು ಕೇಳಲಿಕ್ಕಿದ್ದೇವೆ. ಸ್ವಾಗತ ಶಿವರಾಮ ಭಂಡಾರಿಯವರು. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳ್ತಾ ಹೋದರೆ ಅನೇಕ ವಿಷಯಗಳು ನಮ್ಮ ಮುಂದೆ ಒಂದು ಮಾರ್ಗದರ್ಶಿಯಾಗಿ ಕಾಣಿಸ್ತೇವೆ. ಶಿವರಾಮ ಭಂಡಾರಿಯವರ ಈ ಯಶೋಗಾಥೆಯ ಹಿಂದೆ ಇರುವಂತಹ ಒಂದು ಸಾಧನೆಯ ಪಥವನ್ನು ಒಂದಷ್ಟು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೇಳಿ ಸರ್, ನಿಮ್ಮ ಬಾಲ್ಯ ಮತ್ತು ಈ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಕಾರಣವಾದ ಅಂಶ ಏನು ಅಂತ ಹೇಳಿ. ನಾನು 3 ವರ್ಷ ಪ್ರಾಯದಲ್ಲಿ ನಮ್ಮ ತಂದೆ ತೀರಿ ಹೋದ್ರು. ನಾವು ಆವಾಗ ಬೊಂಬೈಯಲ್ಲಿದ್ದೆವು. ನನಗೆ ನನ್ನ ತಂದೆಯನ್ನು ನೋಡಿದ ನೆನಪಿಲ್ಲ. ಆದರೂ ತಾಯೆಲ್ಲ ಹೇಳ್ತಾ ಇದ್ರು, ಅಂದರೆ ನಮಗೆ ಆಜುಬಾಜಿನವರು, ಅಕ್ಕಪಕ್ಕದವರು, ಮತ್ತು ನಮ್ಮ ಸಂಬಂಧಿಕರು, ದೂರದಿಂದ ಸಂಬಂಧಿಕರು, ಜಾತಿಯವರು ಎಲ್ಲ ಒಟ್ಟು ಮಾಡಿ ತಾಯಿಯ ಕೈಯಲ್ಲಿ ಆವಾಗ 365 ರೂಪಾಯಿ ಕೈಯಲ್ಲಿಟ್ಟು ಕೊಟ್ಟು ನಮ್ಮನ್ನೆಲ್ಲ ಊರಿಗೆ ಕಳಿಸಿದ್ರು. ಅದು ಸಹ ರಾಘವ ಭಂಡಾರಿ ಅಂತೇಳಿ ಅವರ ಜೊತೆಯಲ್ಲಿ ಕಳಿಸಿದ್ದು ಅಂತೆ. ಅವರ ಮೊಮ್ಮಗಳು ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ಒಂದು 20 ವರ್ಷದಲ್ಲಿ ದುಡಿತಾ ಇದ್ದಾರೆ. ಆದರೆ ನಾವು ಊರಿಗೆ ಬಂದ ನಂತರ ನಮ್ಮ ತಂದೆ ತಾಯಿ ಎಲ್ಲ ಇರಲಿಲ್ಲ, ತೀರಿ ಹೋಗಿದ್ರು. ಮತ್ತು ತಾಯಿಗೆ ನನ್ನ ತಂದೆ ಮನೆಯಲ್ಲಿ ಇರಲಿಕ್ಕೆ ಇಷ್ಟ ಇರಲಿಲ್ಲ. ನನ್ನ ಮಾವನ ಮನೆಯಲ್ಲಿ, ದೊಡ್ಡ ಮಾವನ ಮನೆಯಲ್ಲಿ ನಾವು ಇದ್ದೆವು. ಆದರೆ ಕ್ರಮ ಪ್ರಕಾರ ಸ್ವಲ್ಪ ವಯಸ್ಸಾಗ್ತಾ ನನಗೆ ಗೊತ್ತಾಯಿತು, ಅಂದರೆ ದುಡಿಬೇಕಲ್ಲ. ಮೊದಲೇ ಎಲ್ಲ ನಾವೆಲ್ಲ ಎಲ್ಲಿದ್ದೆವು ಅವರಿಗೆಲ್ಲ ನಾವೊಂದು ಹೊರೆಯಾಗಿದ್ದೆವು. ನನ್ನ ತಂಗಿ ಸಹ ಇದ್ಲು, ಮತ್ತು ದೊಡ್ಡ ಮಾವನ ಮನೆಯಲ್ಲಿ ಆಗಲಿಲ್ಲ, ಮತ್ತು ಸಣ್ಣ ಮಾವನ ಮನೆಯಲ್ಲಿ ಹೋದೆವು. ಅಲ್ಲಿ ಸಹ ಅವಾಗೆಲ್ಲ ಪರಿಸ್ಥಿತಿ ಕಷ್ಟ, ಎಲ್ಲರಿಗೂ ಕಷ್ಟನೇ. ನಮಗೆ ಪಾತ್ರೆ ಎಲ್ಲ ಆವಾಜ್ ಬರ್ತಾ ಇರುವಾಗ ಊಟ ಬಡಿಸ್ತಾ ಇದ್ದಾರೆ ಅಂತೇಳಿ, ಮತ್ತು ನಾವು ಮುಂದೆ ಹೋದರೆ ಹೋಗೋದಿನ್ನ ಲೈನ್ ಮತ್ತೆ ಶುರು ಆಗ್ತದೆ. ಎಲ್ಲ ಮನೆಯಲ್ಲಿ ಊಟ ಮಾಡಿ ಮತ್ತೆ ಮತ್ತೆ ಅದು ತಟ್ಟೆ ಹಿಡ್ಕೊಂಡು ಹಾಕುವಾಗ ಖಾಲಿ ಅದು ಗಂಜಿ ತೇಲಿ ಹೇಳ್ತಾರೆ, ನೀರು ಅದು ಮತ್ತೆ ನಾವು ಹುಡುಕೋದು ಅಲ್ಲ ಸಿಗ್ತದೆ ಹಾಗೆ. ಮತ್ತೆ ಎಲ್ಲ ಕಷ್ಟದ ಜೀವನ ಅಂದ್ರೆ ಸರಿಯಾಗಿದೆ. ನಮ್ಮ ಊಟ ಮಾಡುವ ಪಾತ್ರೆ ಎಲ್ಲ ಹೊರಗೆ ಎಸೆದ್ರು. ಮತ್ತೆ ಅವರ
ಅಂಗಳದ ತೆಂಗಿನ ಬುಡದಲ್ಲಿ ಒಂದು 3 ಕಲ್ಲು ಹಾಕಿ ಅಡುಗೆ ಮಾಡಿ ಅಂತ ಗಂಜಿ ಮಾಡಿದ್ದೆವು. ಅದನ್ನು ಸಹ ತಿನ್ಬಾರ್ದ ಏನೋ ಅಂತ ಸಾಬೂನ ಸೋಪ ಏನೋ ಹಾಕಿದ್ರು. ಅಂದ್ರೆ ಇದೆಲ್ಲ ನೋಡಿ ಕಣ್ಣಾರೆ ನಾವೆಲ್ಲ ಕಂಡ ದೃಶ್ಯ. ಅಂದ್ರೆ ಇದೊಂದು ನಮ್ಮನ್ನು ಅದು ಜ್ಞಾಪಿಸ್ತದೆ. ಅಂದ್ರೆ ಪರಿಸ್ಥಿತಿ ಹೇಗೆ ಇರ್ತದೆ ಮನುಷ್ಯಂದು ಏನು ಅಂತೇಳಿ. ಹಾಗೆ 4ನೇ ತರಗತಿಯಲ್ಲಿರುವಾಗ ಈ ಕಷ್ಟಗಳನ್ನೆಲ್ಲ ನೆನೆಸಿ ನೀವು ಹೌದು ನಮ್ಮನ್ನ ಇಂಥ ಪರಿಸ್ಥಿತಿ ಎಲ್ಲ ನೋಡಿ ಒಂದು 4 ಮನೆ ಬಿಟ್ಟು ಒಂದು ಕರ್ಮಿಣಬಾಯಿ ಅಂತ ಹೇಳಿದ್ರು. ಅವರಿಗೆ 2 ಹೆಣ್ಮಕ್ಳು. ಅವರು ಮತ್ತೆ ಹೇಳಿದ್ರು ನಮ್ಮ ಮನೆಯಲ್ಲಿ ನೀವು ಕೂತ್ಕೊಳ್ಳಿ, ಅಂದ್ರೆ ಅವರ ದನ ಕಟ್ಟುವೆಲ್ಲ ಕೊಟ್ಟಿಗೆ ಅದರಲ್ಲಿ ದನ ಇರ್ಲಿಲ್ಲ, ನೀವು ಇಲ್ಲಿ ನಿಲ್ಲಿ, ನಮ್ಗೆ ತಿಂಗಳಿಗೆ 1 ರೂಪಾಯಿ ಬಾಡಿಗೆ ಕೊಡಿ ಅಂತೇಳಿ. ಮತ್ತೆ ನಾವು ಅಲ್ಲಿಗೆ ಹೋದೆವು. ಅಲ್ಲಿ ಹೋದಾಗ ಒಂದು ಸ್ಕೂಲಿಗೆಲ್ಲ ಅಲ್ಲಿಂದ ಹೋಗೋದು. ಆದರೆ ಅವರು ಕರುಣಬಾಯಿನವರು ಸ್ವಲ್ಪ ಅವರಿಗೆ ಕೃಷಿ ಎಲ್ಲ ಇತ್ತು. ಅಂದ್ರೆ ಚಿಕ್ಕು, ಹಲಸಿನ ಹಣ್ಣು, ಬಾಳೆಕಾಯಿ ಅದಿದ್ದು ಅಲ್ಲ, ಅದು ಕಾರ್ಕಳಕ್ಕೆ ಹೋಗಿ ಕೊಡೋದು ಬರೋದು ಹಾಗೆಲ್ಲ ನಡೀತಾ ಇತ್ತು. ನನಗೆ ಮತ್ತೆ ಕ್ರಮೇಣ ಸ್ಕೂಲಿಗೂ ನನಗೆ ಜಾಸ್ತಿ ಹೋಗ್ಲಿಕ್ಕೆ ಆಗಲಿಲ್ಲ. ತಾಯಿ ಸಹ ದಿವಸ ಹೊಲಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಮತ್ತೆ ಇದೇ ಟೈಮಲ್ಲಿ ನನ್ನ ತಂಗಿ ಸಹ ತೀರ್ಕೊಂಡ್ಳು. ತಂಗಿ ಒಂದು 4 ವರ್ಷ ಪ್ರಾಯದಲ್ಲಿ ತೀರ್ಕೊಂಡ್ಳು. ಇದು ಅಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿ. ಆ ಕಾಲದಲ್ಲಿ ನೀವು ಮನೆ ಬಿಟ್ಟು ಏನಾದ್ರು ಸಂಪಾದಿಸಬೇಕು ಅಂತೇಳಿ. ಆದ್ರೂ ಸ್ವಲ್ಪ ಕ್ರಮೇಣ ಮೆಲ್ಲ ನಾನು ಫಸ್ಟಿಗೆ 13 ಶೀಶ್ಕೊಂಡೇರವರ ಸೈಕಲ್ ಶಾಪ್ ಅಲ್ಲಿ ಕೆಲಸ ಮಾಡಿದ್ದೆ. ಮತ್ತೆ ನನ್ನ ಚಿಕ್ಕ ತಂದೆಯ ತಮ್ಮ ಅವರು ಯಲಮಡ್ಲು ಅಲ್ಲಿದ್ರು. ಅವರು ಅಲ್ಲಿ ಕರ್ಕೊಂಡೋದ್ರು. ಅವಾಗೆಲ್ಲ ಅಂದ್ರೆ ತುಂಬಾ ಒಂದು ಹೊಟ್ಟೆ ಪಾಡಿಗಾಗಿ ನಾವು ದುಡಿಯೋದು. ನನಗೆ ನೆನಪುಂಟು, ನಾನು ನನ್ನ ಸಣ್ಣ ಮಾವನ ಮನೆಯಲ್ಲಿ ಇರುವಾಗ ನಮ್ಮ ಮುಂದ್ಗಡೆ ಒಂದು ಮನೆ ಆಗ್ತಿತ್ತು. ನನ್ನ ತಾಯಿ ಮತ್ತೆ ನಾನು 4 ಕೆಲಸ ಮಾಡಿದ್ದೇನೆ. 50 ವರ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅವಾಗ ತಾಯಿಗೆ 3 ರೂಪಾಯಿ 3.25 ರೂಪಾಯಿ ಸಿಗ್ತಾ ಇತ್ತು. ನೀವು ಈ ರೀತಿ ಮಾಡ್ತಾ ನೀವು ಮತ್ತೆ ಇದನ್ನು ಏನು ಕೂದಲು ತೆಗೆಯುವಂತದ್ದು ಅದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಅದು ನಾನು 1975 ಅಲ್ಲಿ ನನ್ನ ಚಿಕ್ಕ ತಂದೆ ಮುಂಬೈಯಲ್ಲಿ ಅಲ್ಲ ಯಲಮಡ್ಲಿ ಕರೆದು ಅವ್ರು ಸಹ ಅಂದ್ರೆ ಒಂದು 5-6 ಮನೆಯಲ್ಲಿ ಅವರ ಮನೆಯಲ್ಲಿ 5-6 ದನ ಇತ್ತು. ಅದನ್ನ ನಾವೆಲ್ಲ ಹುಡ್ಕೊಂಡು ಬಂದು ಅವರದ್ದು ಅದು ಮನೆ ಕೆಲಸಗಳನ್ನು ಮಾಡಿ ಹಾಲನ್ನು ನಮ್ಮ ದೊಡ್ಡ ಸೈಕಲ್ ಇತ್ತು, ಒಳಗಿಂದ ಕಾಲ ಇದು ಹಾಕಿ ನಾನು ಒಂದು 6-7 ಕಿಲೋಮೀಟರ್ ದೂರ ಬಾಳನ್ನೂರು ಬೆಳಿಗ್ಗೆ ಸಾಯಂಕಾಲ ಜಯಪುರ 5-6 ಕಿಲೋಮೀಟರ್ ಹೀಗೆಲ್ಲ ಮಾಡ್ತಾ ಇದ್ದೆ. ಮತ್ತೆ ಮೇಲೆ ಅಲ್ಲಿ ಸಹ ಕೆಲಸ ನಾನು ಅಲ್ಲೇ ಕಲ್ತದ್ದು. ಮತ್ತೆ 1979 ಅಲ್ಲಿ ನಾನು ಅಂದ್ರೆ ಅದು ಹೇಳದೆ ಹೋಗಿದ್ದು ಚಿಕ್ಕಪ್ಪನಿಗೆ. ಹೇಳದೆ ನಾನು ಗಣಪತಿ ನೀರು ಬಿಡುವ ದಿವಸ ದೊಡ್ಡ ಗಣಪತಿ ಬಾಳಂದ್ರಿಗೆ ನಾನು ವಿಸರ್ಜನೆಗೆ ಹೋಗ್ತೇನೆ ಅಂತ ಹೇಳಿ ಹಾಗೆ ಹೋದವನು ನಾನು ಸೀದಾ ಮುಂಬೈಗೆ ಹೌದು 1979 ಅಕ್ಟೋಬರ್ 7ಗೆ ನಾನು ನೆನಪಿದೆ. ಹಾಗೇನೆ ಅಲ್ಲಿ ಸಹ ದುಡ್ದೆ ಒಂದು 30 ರೂಪಾಯಿ ಸಂಬಳ. ನಮ್ಗೆ ಆಗ 15 ವರ್ಷ. ಅವಾಗ ಅಲ್ಲಿ ದುಡಿದ್ರು. ನಾವು ಅಂಗಡಿಯಲ್ಲಿ ಮಲಗೋದು 2 ಚೇರ್ನ ಅಂಗಡಿ. ಏನು ತುಂಬಾ ಕಷ್ಟ. ಅದಕ್ಕೆ ಅಲ್ಲಿ ಸಂಬಳ ಅಂತ ಏನಾದ್ರು ಕೊಡ್ತಾ ಇದ್ರೆ? ಹೌದು, 30 ರೂಪಾಯಿ ಸಂಬಳ. ಊಟ ತಿಂಡಿ ಊಟ ತಿಂದಲ್ಲಿ ನಮ್ದೆ ಈ 30 ರೂಪಾಯಿ ಹೌದು. ಅಲ್ಲೇ ಇದು ಮಲಗೋದು ಎಲ್ಲ, ಸ್ನಾನ ಮಾಡೋದು ಸಹ ಅಲ್ಲೇ ಒಳಗಡೆನೆ ಸಣ್ಣ ಇದಿತ್ತು ಹಾಗೆ ಎಲ್ಲ. ಹಾಗೆ ಆ ನಂತರ ನಿಮ್ಮ ಜೀವನ ಹೇಗೆ? ಮತ್ತೆ ನಾನು ರಮಾಬಾಯಿ ಕೋರ್ಣೆ ಅಂತೇಳಿ ಘಾಟ್ಕೊಪ್ಪದಲ್ಲಿ ಮುಂಬೈಲಿ ಸೇರಿದೆ. ಅವಾಗ ಸಹ ಅಲ್ಲಿ ಸಹ ಮಧ್ಯಾಹ್ನ ಎಲ್ಲ ಅಂಗಡಿ ಬಂದಿರ್ತಿತ್ತು. ಅದು ನಮ್ಗೆ ದುಡಿಯುವ ಒಂದು ಛಲದಿದೆ. ನಾವು ಅವರ ಮಾಲೀಕರಿಗೆ ಹೇಳೋದು, ನೀವು ಅಂಗಡಿ ಓಪನ್ ಇಡಿ, ಮಧ್ಯಾಹ್ನ ಬಂದ್ ಮಾಡಬೇಡಿ ಅಂದ್ರೆ ನಮ್ಗೆ ಎಲ್ಲ ಕೆಲಸ ಇಲ್ಲದೆ ನಾವಲ್ಲಿ ಹೌದು ಹಾಗೆ. ಮತ್ತೆ ನಮ್ಗೆ 1984 ಅಲ್ಲಿ ದೋಹಾ ಕತ್ತರಿಗೆ ಹೋಗುವ ಚಾನ್ಸ್ ಇತ್ತು. ಅವಕಾಶ ಇತ್ತು. ಅದೇ ನಮ್ಮ ಬಾಲಕೃಷ್ಣ ಭಂಡಾರಿ ಅವರೆಲ್ಲ ಅಲ್ಲಿ ಇದ್ರು. ಅವರು ಇಲ್ಲಿ ಇಂಟರ್ವ್ಯೂ ಎಲ್ಲ ಆಯ್ತು, ಅವ್ರು ಕರ್ಸ್ಕೊಂಡ್ರು.
ಅಲ್ಲಿ ನಾನು ಅಲ್ಸರ್ ಸ್ಪೋರ್ಟ್ಸ್ ಕ್ಲಬ್ಗೆ ಹೋದದ್ದು. ಅದು ಕ್ಲಬ್ ಸ್ಟಾರ್ಟ್ ಇರಲಿಲ್ಲ ದೋಹಾದಲ್ಲಿ. ನಮಗೆ ಆಗ ರೂಟ್ಸ್ ಅಂತೇಳಿ ಲೇಬರ್ ಇದರಲ್ಲಿ ಹಾಕಿದ್ರು, ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ. ಹೌದು, ಆವಾಗಲೂ ಸಹ ತುಂಬಾ ಅದು ತಬೂಕ್ ಅಂತೇಳಿ ದೊಡ್ಡ ದೊಡ್ಡ ತಬೂಕು, ನಾವು ಇಷ್ಟೆಲ್ಲ ಇದು ಕೈ ಚೀಲ ಹಾಕಿ ಇದೆಲ್ಲ ಹಾಕಿ ಗಂಬೂಟ್ ಎಲ್ಲ ಹಾಕಿಕೊಂಡು ನಾವು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡ್ತೀವಿ. ಬಿಲ್ಡಿಂಗ್ ಕಟ್ಟುವ ಮೆಟೀರಿಯಲ್. ಹೌದು, ಇಲ್ಲಿ ಮುರಕಲ್ ಉಂಟಲ್ಲ, ಆಗಿನಲ್ಲಿ ತಬೂಕ್ ಅಂತೇಳಿ ಸಿಮೆಂಟ್ ಇದ್ದು ಅದನ್ನು ಆ ಕೆಲಸ ಅಂದ್ರೆ ನಾವು ಹೋಗಿದ್ದು ನಮ್ಮ ಇದಕ್ಕೆ ಅಲ್ಸರ್ ಸ್ಪೋರ್ಟ್ಸ್ ಕ್ಲಬ್ಗೆ. ಆದ್ರೆ ಅದು ಚಾಲ ಸ್ಟಾರ್ಟ್ ಆಗಿರ್ಲಿಲ್ಲ ಅವಾಗ ನಮ್ಗೆ ಇತ್ತು. ಮತ್ತೆ ಕ್ರಮೇಣ ಒಂದು 7-8 ತಿಂಗಳ ನಂತರ ಸ್ಟಾರ್ಟ್ ಆಯ್ತು ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್. ಆದ್ರೂ ಸ್ಪೋರ್ಟ್ಸ್ ಕ್ಲಬ್ ಸ್ಟಾರ್ಟ್ ಆದ ನಂತರ ನಮ್ಗೆ ಇದು ಆಕ್ಚುಲಿ ನಮ್ಗೆ ರಿಸೆಪ್ಷನ್ ಅಲ್ಲಿ ಟೆಲಿಫೋನ್ ಆಪರೇಟರ್ ಆಗಿ ಸಿಕ್ತು. ಈ ವಿಷಯಕ್ಕೆ ಅಲ್ಲ, ಆದ್ರೆ ನಾನು ಸ್ವಲ್ಪ ಹುಷಾರಿದ್ರಿಂದಾಗಿ ನಾನು ಸ್ವಲ್ಪ ಮೇಲೆ ಮೇಲೆ ಅರಬಿ ಸಹ ಕಲಿತೆ. ಮತ್ತೆ ಅಲ್ಲಿ ಆತಿ ಪ್ರಿಸ್ಕ್ ಅಂತ ಹೇಳಿದ್ರು ಮ್ಯಾನೇಜರ್, ಅವ್ರಿಗೆ ಗೊತ್ತಾಯ್ತು ನಾನು ಇದು ಕೆಲಸ ಮಾಡ್ತೇನೆ ಅಂತ ಹೇಳಿ. ಅವ್ರು ಮೊದಲು ಕಟಿಂಗ್ ಮಾಡಿಸಿದ್ರು, ಮತ್ತೆ ಅವರ ಮನೆಗೆ ಅವರ ಮಿಸ್ಸಸ್ ಮಕ್ಕಳಿಗೆಲ್ಲ ಕಟಿಂಗ್ ಮಾಡಿಸಿದ್ರು. ಮತ್ತೆ ಎಲ್ಲ ಮೇಲೆ 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 ಪರಿಚಯಿಸ್ತಾ ಹೋದ್ರು ದೊಡ್ಡ ದೊಡ್ಡವರು. ಅಲ್ಲಿದ್ದು ಬ್ರಾಜಿಲ್ದು ಕೋಚು, ಮೈನ್ ಕೋಚು, ಅಸಿಸ್ಟೆಂಟ್ ಕೋಚು, ಡಾಕ್ಟರು, ಅವರು ಇವರೆಲ್ಲ ವಿಸ್ತಾರ ಅಂದ್ರೆ ನಮ್ಮ ಕೆಲಸಕ್ಕೆ ಅವರು ಅಲ್ಲಿ ಒಂದು ಸಣ್ಣ ಇದು ಜಾಗ ಮಾಡಿಕೊಟ್ಟು, ಅಂದ್ರೆ ಅಷ್ಟು ಅವರಿಗೆ ಪ್ರೀತಿ. ಇದು ನೀನ್ ಮಾಡು. ಅಲ್ಲ, ಅವರು ಈಜಿಪ್ಷಿಯನ್ ಮಿಸ್ಟರ್ ಆತಿಫ್ ರಿಸ್ಕ್ ಅಂತ ಹೇಳಿ. ಅವರು ಹೇಳೋದು ಅಂದ್ರೆ ಯಾವ್ದು ಕೋಚ್ ಬಂದ್ರೆ ಸ್ತೋವಿ ಹಲ್ಲ ಅಂದ್ರೆ ಕಟಿಂಗ್ ಮಾಡಿಸು, ಹಾಯ್ ಮಲ್ ಇಂಜಿನಿಯರ್ ಅದಿ ಹಾಯ್ ಮುಫ್ ಹಲ್ಲ ಅಂದ್ರೆ ಇವನು ಇದ್ರದ್ದು ಇಂಜಿನಿಯರ್, ಇವನು ಕೆಲಸ ಭಂಡಾರಿ ಕೆಲಸ ಮಾಡುವನಲ್ಲ, ಅದು ಇಂಜಿನಿಯರ್. ಅದರಷ್ಟು ಪಳಗಿದವ. ಮತ್ತೆ ಕಮಾತಿ ಅಂದ್ರೆ ಕಿತ್ತದ್ದೀಯ ಎಷ್ಟು ಕೊಟ್ರಿ ನೀವು? 10. ಇಲ್ಲ ಇನ್ನೂ 10 ಹೇಳ್ಕೊಡವನಿಗೆ ಅವರೇ ಕೊಡಿಸ್ತಾರೆ. ಅಂದ್ರೆ ಅಷ್ಟು ಪ್ರೀತಿ. ಮತ್ತೆ ನಮಗೂ ಸಹ ಹಾಗೆ. ಮತ್ತೆ ಕೆಲಸ ಬ್ರಾಜಿಲ್ಸ್ ಎಲ್ಲ ಹೆಣ್ಮಕ್ಳದೆಲ್ಲ ಕೂದಲು ಹೀಗೆ ವೇವ್ಸ್ ಅವು ಕಲರ್ ಹೇರ್, ಮತ್ತೆ ಲಾಂಗ್ ವೇವ್ಸ್. ಮತ್ತೆ ಬೇರೆ ಬೇರೆಯವರ ಕಂಟ್ರಿಗೆ, ನಮ್ಮ ಕೊರಿಯನ್ಸ್ ಅವ್ರದ್ದು ಒಂದೊಂದು ಕೂದಲು ಹೀಗೆ ಅಲ್ಲ ನೆಟ್ಟಾಗಿ ಖಡಕ್ ಆಗಿ ಬರ್ತದೆ. ಅದೇ ಕತ್ತಾರಿ ಮತ್ತೆ ಆಫ್ರಿಕನ್ಸ್ ಅವರ ಕೂದಲು ಗುಂಗುರು ಅಂದ್ರೆ ಸ್ಪ್ರಿಂಗ್ ನಾಗೆ ಹೇಳಿದ್ರೆ ಉದ್ದ ಬರ್ತದೆ, ಬಿಟ್ರೆ ಜಿಂಕ್ ಅಂತ ಬರ್ತದೆ. ನಾವು ಅವರ ಕೂದಲನ್ನು ನಾವು ಇದು ಕೈ ಇಟ್ಟು ಹೀಗೆ ಖಾಲಿ ಗಾರ್ಡನ್ ಕಟ್ ಮಾಡಿದ್ದಾಗೆ ಮಾಡೋದು, ಅಂದ್ರೆ ಕೋಮ್ ಹೋಗುದಿಲ್ಲ. ಅಷ್ಟು ಡಿಫ್ರೆಂಟ್ ಆಗಿ ಅಂದ್ರೆ ಕೂದಲದ್ದು ನಂಗೊಂದು ಸಂತೋಷ ಆಗೋದು ಮನಸ್ಸಲ್ಲಿ. ನಾವು ಅಲ್ಲಿ ಬೊಂಬೆಯಲ್ಲಿ ಇದ್ರೆ ಊರಲ್ಲಿದ್ರೆ ನಮ್ಮ ಊರಿನ ಜನ ಮಾತ್ರ ಮಾಡ್ಲಿಕ್ಕೆ, ಇಲ್ಲಿ ನಾವು ಬೇರೆ ಬೇರೆ ವೆರೈಟಿ ಎಲ್ಲ ಸಿಗ್ತದೆ. ಅಂದ್ರೆ ಅದನ್ನು ನೀವು ಕಲ್ತ್ಕೊಂಡ್ರಿ, ಅದು ನಮ್ಮನ್ನು ಸೆಳಿತಾ ಎಷ್ಟು ನಾವು ಯಾವ ಬೇರೆ ಬೇರೆ ಕಂಟ್ರಿ ಅವರ ಕೂದಲಿಗೆ ನಾವು ಇದು ಕೈ ಹಾಕುವಾಗ ಬೇರೆ ಬೇರೆ ನಮ್ಮನ್ನು ಸೆಳಿತಾ ಇತ್ತು. ಅದು ನಮ್ಮ ಹತ್ರ ಮಾತಾಡ್ತಾ ಇತ್ತು, ಅಂದ್ರೆ ಅಷ್ಟು ಇದು ಒಳ್ಳೇದಿತ್ತು. ಮತ್ತೆ ಒಂದು ರಜೆಯಲ್ಲಿ ಊರಿಗೆ ಬಂದು ಹೋದೆ. ಮತ್ತೆ 1988 ಸದ್ದಾಂ ಹುಸೇನ್ ಕುವೈಟ್ ಅನ್ನು ಕ್ಯಾಪ್ಚರ್ ಮಾಡುವಾಗ ಎಲ್ಲ ಗಲ್ಫ್ ಇಂದ ಎಲ್ಲ ಬರ್ತಾ ಇದ್ರು, ಊರಿಗೆ ಬಂದ್ರು. ನೀವು ಕೂಡ ಅದರ ಜೊತೆಗೆ ನಾನು ಬಂದೆ ಆವಾಗ. ಆದ್ರೆ ನಾನು ಮಾತ್ರ ರಜೆಯಲ್ಲಿ ಬಂದದ್ದು. ಇದು ನಮ್ಮ ತಾಯಿ ಹೇಳಿದ್ರು, ಎಲ್ಲರೂ ಬರ್ತಾ ಇದ್ದಾರೆ, ಇನ್ನು ಹೋಗೋದು ಬೇಡ, ಅಂದ್ರೆ ನಾವು ತುಂಬಾ ವರ್ಷದಿಂದ ಹೊರಗೆ ಇದ್ದೀಯ, ನೀನು ಒಟ್ಟಿಗಿರುವ ಅಂತೇಳಿ. ನಾನು ಹೇಳಿದೆ, ಅಮ್ಮ ನಾನು ಊರಲ್ಲಿರುವುದಿಲ್ಲ, ನಾನು ಬೊಂಬೆ ಹೋಗಿ ಅಂಗಡಿ ಮಾಡ್ತೇನೆ, ಮತ್ತೆ ನಿಮ್ಮನ್ನು ಕರೆಸ್ತೇನೆ ಅಂದರೆ. ಹಾಗೆ ನಾನು 1988 ಅಕ್ಟೋಬರ್ 22 ಅಲ್ಲಿ ನಾನು ಫಸ್ಟ್ ಸಲೂನ್ ಮಾಡಿದೆ, ತಾನಾ ವಾಗ್ಲೆ ಸ್ಟೇಟ್ ಶ್ರೀನಗರಲ್ಲಿ, ತಾನದಲ್ಲಿ. ದೇವತೆಯಿಂದ ಅದು ಸಹ ಮಾಡಿದ್ದು ತುಂಬ ಕಷ್ಟದಲ್ಲೇ ಮಾಡಿದ್ದು. ಅಂದ್ರೆ ನಾನು ದೊಡ್ಡ ಸಂಪಾದನೆ ಇರಲಿಲ್ಲ, ಆದ್ರೆ ಸ್ವಲ್ಪ ನಾವು ಕಷ್ಟಪಟ್ಟು ಇದರಿಂದ ಮತ್ತೆ ಸ್ವಲ್ಪ ನಮ್ಮವರೇ ಸ್ವಲ್ಪ ಹೆಲ್ಪ್ ಮಾಡಿದ್ರೆಲ್ಲ. ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಚೇರ್ಸ್ ಅಂದ್ರೆ ಹಳೆಯದು, ಅಂದ್ರೆ ಯಾವ್ದೋ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಎಲ್ಲ ಸುಟ್ಟು ಹೋಗಿದ್ದಂತನ್ನು ಗ್ಲಾಸು ಮತ್ತೆ ಚೇರು ಅದೆಲ್ಲ ರಿಪೇರಿ ಮಾಡಿ ಗ್ಲಾಸಿಗೆಲ್ಲ ಅಂದ್ರೆ ಆ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಈಗ ಆ ಒಂದರಿಂದ ಆರಂಭಿಸಿ ಇವತ್ತು ಬಹುಶಃ ಮುಂಬೈಯಲ್ಲಿ 24 ಹೈಪರ್ ಸೆಲೂನ್ಗಳಿವೆ, ಅಂದ್ರೆ ಅತ್ಯುತ್ತಮವಾದಂತಹ ಸೆಲೂನ್. ಅಂದ್ರೆ ಈ 1ರಿಂದ 24ರವರೆಗೆ
ನೀವು ಸಾಗಿ ಬಂದಂತಹ ಹಾದಿಯನ್ನು ನೆನಪಿಸುವುದು? ನೆನೆಸುವುದಂದ್ರೆ ಅದೇ ಈಗ ನೀವು ಹೇಳಿದ್ರಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳಿಂದ ಅಥವಾ ಬಳಕೆಯಾದಂತ ಬೇರೆಯವರು ಬಳಸಿದಂತ ವಸ್ತುಗಳಿಂದ ಆರಂಭಿಸಿದ್ದು. ಅದಕ್ಕಿಂತ ಮಧ್ಯದಲ್ಲಿ ತುಂಬಾ ಇದುಂಟು, ಕಷ್ಟ ಅಂದ್ರೆ ಅಷ್ಟು ಈಸಿ ಇಲ್ಲ, ತುಂಬಾ ಇದು. ಮತ್ತೆ ಇದರಿಂದ ಕೆಲಸ ತುಂಬಾ ಒಳ್ಳೆಯ ರೀತಿಯಲ್ಲಿ ಆಯ್ತು. ಅಂದ್ರೆ ನಿಮ್ಮ ಜೊತೆ ಕೆಲಸ ಮಾಡುವವರು ಉತ್ತಮ ರೀತಿಯಲ್ಲಿ ನಮ್ಮ ಊರಿನವ್ರನ್ನೇ ಎಲ್ಲ ಜಾಸ್ತಿ ಆಗಿ ಕರೆಸಿದೆ. ಭಂಡಾರಿ ಸಮಾಜದವ್ರನ್ನ ನಮ್ಮವ್ರನ್ನೇ ಕರೆಸಿದೆ. ನಾವು ಕೆಲಸ ಮಾಡ್ತಾ ಮಾಡ್ತಾ 93 ಮುರುಡ್ನಲ್ಲಿ ಒಂದು ಅಂಗಡಿ ಮಾಡಿದೆ. ನಮ್ಮ ಫಸ್ಟ್ ಓನರ್ಶಿಪ್, ಸೆಕೆಂಡ್ ಓನರ್ಶಿಪ್, ಮತ್ತೆ ಥರ್ಡ್ ಲೋಕಣದಲ್ಲಿ ಮಾಡಿದೆ. ಸೆಕೆಂಡ್ ಶಾಪ್ ಮಾಡಿದಾಗ 94 ನಂದು ಮದುವೆ ಆಯಿತು. ಮದುವೆ ಆದ ನಾವು ಸಹ ಮದುವೆ ಆದದ್ದು ತುಂಬಾ ಕಷ್ಟದಲ್ಲಿದ್ದ ಹುಡುಗಿನೇ ಮದುವೆ ಮಾಡಿತ್ತು. ಅವಳು ಮುಂಬೈಯಲ್ಲಿ ಇದ್ಲು, 200 ರೂಪಾಯಿಗೆ ಕೆಲಸಕ್ಕಿದ್ಲು. ನನಗೆ ಯಾರು ಹೇಳಿದ್ರು ತುಂಬಾ ಕಷ್ಟದಲ್ಲಿರುವವರು, 3 ಹೆಣ್ಮಕ್ಳು, 5 ಸೆನ್ಸ್ ಜಾಗದಲ್ಲಿ ಇರುವವರು, ಯಾರು ಹೇಳಿದ ಮಾತು ನಂಗೆ ಅಲ್ಲೇ ಇದಾಯ್ತು. ಒಂದು ಅರ್ಧ ಮಾಡಿಸಿದಾಯ್ತು. ನಮ್ಮ ಅಂಥವ್ರನ್ನೇ ಮದುವೆ ಆದ. ಅಂದರೆ ನಾನು ಸಣ್ಣದಲ್ಲಿ ನನ್ನ ದೊಡ್ಡ ತಾಯಿ ಮಗ ಕೃಷ್ಣ ಭಂಡಾರಿ ಅಂತ ಹೇಳಿದ್ದೆ. ಅವನಿಗೆ ನಾನು ಹೇಳಿದೆ, ನೋಡು, ಯಾವ ನಾವು ಪಾಪದವ್ರನ್ನ ಮದುವೆ ಆಗಬೇಕು, ವರದಕ್ಷಿಣೆ ತಗೊಳ್ಬಾರ್ದು. ಅವಾಗ ನನ್ನ ಪ್ರಾಯ 13-14 ವರ್ಷ. ನಮ್ಮಲ್ಲಿ ಏನು ಇಲ್ಲ, ಅದ್ರ ಮನಸ್ಸು ತುಂಬ ದೊಡ್ಡದಿತ್ತು. ಹಾಗೆಯೇ ನಾನು ಕಷ್ಟದ ಹುಡುಗಿಯನ್ನು ನನ್ನ ಮದುವೆ ಆದೆ. ಆದರೆ ಪಾಪ ಅವಳಿಗೂ ಸಹ ಕ್ಯಾನ್ಸರ್ ಆಯಿತು. ಕ್ಯಾನ್ಸರ್ ಆಗಿ ಒಂದು 14 ವರ್ಷ ಸಫರ್ ಮಾಡಿದ್ದು ಅವಳು. ಆದ್ರೆ ನಾವು ಹೇಗಾದರೂ ಜೀವನ ಉಳಿಸ್ಬೇಕು ಅಂತೇಳಿ ನಾವು ತುಂಬ ಪ್ರಯತ್ನ ಪಟ್ಟು ಶರದ್ ಪವಾರಿಗೆ ಆಪರೇಷನ್ ಮಾಡಿದ ಡಾಕ್ಟರ್ ಸುಲ್ತಾನ್ ಪ್ರಧಾನ್ ಅಂತೇಳಿ ಅವ್ರು 4 ಸಲ ಆಪರೇಷನ್ ಮಾಡಿದ್ರು. ಆದರೆ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಮತ್ತು 2001 ನಾವು ಲೋಕಣದಲ್ಲಿ ಅಂಗಡಿ ಮಾಡಿದ್ದೆವು. ಎಲ್ಲ ದೊಡ್ಡವರ ಕಸ್ಟಮರ್ ಆದರೂ ಅದರ ಬಗ್ಗೆ ಮಾತು ಕೇಳ್ತೇನೆ. ಈಗ ನಿಮ್ಮ ಈ ಒಂದು ಯಶೋಗಾಥೆಯ ಮಧ್ಯೆ ನಿಮ್ಮ ಈ ಏನು ಬದುಕಿನ ಈ ಒಂದು ಹೋರಾಟ, ನೀವು ಆರಂಭದಲ್ಲಿ ಹೇಳಿದಾಗ ಇದೊಂದು ಹೋರಾಟ, ಕಷ್ಟದಲ್ಲಿ ಆರಂಭಿಸಿದ್ದು. ಈ ರೀತಿ ನಿಮ್ಮ ಒಂದು ನಿರಂತರವಾದ ಶ್ರಮದಿಂದ ನೀವು ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸ್ತಾ ಬಂದ್ರಿ. ನಿಮ್ಮ ಕೆಲಸದಿಂದಾಗಿ ನಿಮ್ಮ ವರ್ಚಸ್ಸು ಹೆಚ್ಚಾಯಿತು. ಆ ಮಧ್ಯೆ ನಿಮ್ಮಿಂದ ಪ್ರೇರಣೆ ಪಡೆಯುತ್ತೆ. ನಿಮ್ಮ ಕೆಲಸವನ್ನು ನೋಡಿ ಅನೇಕ ಮಂದಿ ಏನ್ ಹೇಳ್ತೀವಿ ನಾವು ಅಂದ್ರೆ ವಿಶೇಷ ವ್ಯಕ್ತಿಗಳು, ಅಂದ್ರೆ ಸಮಾಜದಲ್ಲಿ ಅಥವಾ ದೇಶದಲ್ಲಿಯೇ ಅತ್ಯಂತ ಪ್ರಭಾವಶಾಲಿಯಾದಂಥ ವ್ಯಕ್ತಿಗಳು ನಿಮ್ಮನ್ನು ಗುರುತಿಸಿದ್ರು. ಉದಾಹರಣೆಗೆ ನಾನು ಕೇಳಿದಾಗೆ ಅಮಿತಾಬ್ ಬಚ್ಚನ್ ನಿಮ್ಮ ಕಸ್ಟಮರ್ ಆದ್ರು. ಶಿವಸೇನೆಯ ಬಾಳ ಠಾಕ್ರೆ, ಮಹಾರಾಷ್ಟ್ರದ ಹುಲಿಯಾಗಿದ್ದವರು ಯಾರು ಶಿವಸೇನೆಯ ಸ್ಥಾಪಕರು ಬಾಳ ಠಾಕ್ರೆ, ಅವರು ಕೂಡ ನಿಮ್ಮ ಕಸ್ಟಮರ್ ಆಗಿದ್ದರು. ಹೀಗೆ ಅನೇಕ ಜನ, ಏನಂದ್ರೆ ಅಮಿತಾಬ್ ಬಚ್ಚನ್ ಅಂತ ಹೇಳಿದ ಮೇಲೆ ನಾವು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಅಂತ ಮುಖಂಡರ, ಅಂತ ಪ್ರಖ್ಯಾತರಾದವರೆಲ್ಲ ನಿಮ್ಮನ್ನು ಅರಸಿ ನಿಮ್ಮ ಶಾಪಿಗೆ ಅಥವಾ ನಿಮ್ಮ ಸೇವೆಯನ್ನು ಅರಸಿ ಬಂದವರು. ಅದರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು 1998 ನಮಗೆ ಸೋನು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು. ಸೋನು ಇಂಟರ್ನ್ಯಾಷನಲ್ ಅವಾರ್ಡ್ ನಾವು ಅದೊಂದು ಥೀಮ್ ಇತ್ತು. ಅಂದ್ರೆ ನಾವು ಏನಾದರೂ ನಾವು ಕೂದಲನ್ನು ಕಂಡಾಗ ಏನಾದ್ರು ಪರಿಚಯಿಸುವಂಥದ್ದು ಒಂದು. ಅದು ನಮಗೆ ಅವಾಗ ವರ್ಲ್ಡ್ ಇದ್ದು ಪೀಸ್, ಶಾಂತಿದ್ದು ಚಿಹ್ನೆಯನ್ನು ಮಾಡಿದ್ದು. ಹುಡುಗಿಗೆಲ್ಲ ಬಾಬಿಗಲ್ ಹಾಗೆ ಬಿಳಿ ಹೂವೆಲ್ಲ ಇಟ್ಟು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೆ ನಾನು. ಆವಾಗ ಎಲ್ಲ ಹೊರಗಿಂದ ಬಂದವರು, ಲಂಡನ್ನಿಂದ ಬಂದ ಬ್ರಿಟಿಷ್ ಹೇರ್ ಡ್ರೆಸ್ಸಿಂಗ್ ಕಮಿಷನರ್ ಕ್ರಿಸ್ಟೋಫರ್ ಮನ್ ಅಂತೇಳಿ, ಅವರು ಸಹ ಎಲ್ಲ ಎದ್ದು ತುಂಬಾ ಪ್ರಶಂಸಿಸಿದ್ರು. ಅವ್ರು ಹೇಳಿದ್ರು, ತುಂಬಾ ಒಳ್ಳೆಯ ನೀವು ಕೆಲಸ ಮಾಡಿದ್ದೀರಾ, ಇದು ಎಲ್ಲ ಒಂದು ಶಾಂತಿಯ ವರ್ಲ್ಡ್ ಚಿಹ್ನೆ ಇದು ಅಂದ್ರೆ ನಮ್ಗೆ ಫಸ್ಟ್ ಪ್ರೈಸ್ ಸಿಕ್ತು. ಮತ್ತೆ ಅವ್ರು ಹೇಳಿದ್ರು, ಯು ಶುಡ್ ಕಮ್ ಒನ್ಸ್ ಇನ್ UK. ನಾನು ಹೇಳಿದೆ, ಸರ್ ನನಗೆ ಎಲ್ಲ ನೀವೇ ಇದು ಮಾಡಿ ನಮ್ಮದು ಅಂದರೆ ನಾನು ಅವ್ರ ಗಟ್ಟಿ ಹೇಳಿದೆ. ಹಾಗೆ ನಾನು ಲಂಡನ್ಗೆ ಸಹ ಹೋದೆ 98 ಬಿಡಾಲ್ ಸಸೂನ್ ಅಂತೇಳಿ ಅಲ್ಲಿ ಹೋಗಿ ಅಡ್ವಾನ್ಸ್ ಕೋರ್ಸ್ ಮಾಡಿದೆ. ಒಂದು 50 ದಿವಸ ಲಂಡನ್ಗೆ ಇದ್ದೆ. ನಮಗೆಲ್ಲ ಇದು ಸಲೂನದ ಬಗ್ಗೆ ಏನಾದರೂ ಹೊಸ ನೀವಂದ್ರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದರ ಅಧ್ಯಯನ ಮಾಡಿದ್ದೀರಿ ಇಂಗ್ಲೆಂಡಲ್ಲಿ? ಹೌದು. ಅದೆಲ್ಲ ನಮ್ಗೆ ತುಂಬಾ ಆಸೆ, ಬೇರೆ ಬೇರೆ ಮಾಡುವುದು ಅಂತೇಳಿ. ಮತ್ತೆ ನಾನು ಬಂದ ನಂತರ ನಮ್ಗೆ ಮುಂಚೆನೆ ಎಲ್ಲ ಒಳ್ಳೊಳ್ಳೆ ಕಸ್ಟಮರ್ ಬರ್ತಾ ಇದ್ರು. ಮತ್ತೆ ಬಾಲಾಸಾಹೇಬ್ ಠಾಕ್ರೆ ಅವ್ರದ್ದು ಪರಿಚಯ ಆಯಿತು. ಮತ್ತೆ ಎಲ್ಲ ಇದು
ಮಧು ಭಂಡಾರ್ಕರ್, ಹ್ಮ್. ಟಿ ಸೀರೀಸ್ ಭೂಷಣ್ ಕುಮಾರ್, ಭೂಷಣ್ ಕುಮಾರ್, ಅಬ್ಬಾಸ್ ಮಸ್ತಾನ್, ವಿಶಾಲ್ ಭರದ್ವಾಜ್, ಹ್ಮ್. ಅಂದ್ರೆ ಅದು ಕರೀನಾ ಕಪೂರ್ ಪ್ರಖ್ಯಾತರಾದವರೆಲ್ಲ ನಿಮ್ಮಲ್ಲಿ ಒಂದು ನಮ್ಮಲ್ಲಿ ಮಾಡ್ತದೆ. ನಾವು ಅವರಿಗೆ ಸರಿಸ್ಕೊಳ್ಳಿಕ್ಕೆ ಮನೆಗೆ ಹೋಗಿ ಸಹ ಮಾಡ್ತಾ ಇದ್ದೆ. ನಿಮ್ಮನ್ನು ಕಳಿಸ್ತಾ ಇದ್ರು. ಹೌದು, ಕಳಿಸ್ತಾ ಇದ್ರು. ಈಗ ಸಹ CM ಆಗ್ಲಿ, ಗವರ್ನರ್ ಆಗ್ಲಿ, ಫಡ್ನವೀಸ್, ಬಹುಶಃ ದೇವೇಂದ್ರ ಫಡ್ನವೀಸ್, ಮಿಸ್ಸಸ್ ಅಮೃತ ಫಡ್ನವೀಸ್ ಬರ್ತಾರೆ, ಉದ್ಧವ್ ಸಾಬ್, ಉದ್ಧವ್ ಠಾಕ್ರೆ ಎಲ್ಲ ಅವರೆಲ್ಲ ಫ್ಯಾಮಿಲಿ, ಆದಿತ್ಯ ಠಾಕ್ರೆ ಮತ್ತೆ ತೇಜಸ್ ತಮ್ಮ, ಅಂದ್ರೆ ಎಲ್ಲ ನಿಮ್ಮ ಈ ಇದು ಏಕನಾಥ್ ಶಿಂದೆ ಮಗ ಡಾಕ್ಟರ್ ಶ್ರೀಕಾಂತ್ ಶಿಂದೆ, ಶಶಿಕಾಂತ್ ಶಿಂದೆ ಮತ್ತು ವೈಶಾಲಿ ಶಿಂದೆ, ಅಂದ್ರೆ ಎಲ್ಲ ಇದು ನಿಮ್ಮ ಕೆಲಸವನ್ನು ಗುರುತಿಸಿ ಹುಡುಕಿಕೊಂಡು ಬಂದವರು. ಹೌದು. ಹಾಗೆ ನಮ್ಗೆ ಸಹ ಹಾಗೆ ಕೆಲಸ ಅಂದ್ರೆ ನಾವು ಹೀಗೆ ಅಪ್ಪಿ ಹೇಳಿದವರು ನಮ್ಮ ಕೆಲಸ ನೋಡಿ ಒಂದು ಅಂದ್ರೆ ಅವರನ್ನು ಅತ್ಯಂತ ಅದೊಂದು ಸೆಳೆದಿದೆ ನಿಮ್ಮ ಕೆಲಸ. ಹೌದು. ಅದರ ಜೊತೆಗೆ ನಿಮ್ದೇ ಆದಂತ ಯಾವುದೋ ಒಂದು ಏನು ಅಂದ್ರೆ ಮಿಲಿಟರಿ ಸೆಲ್ಯೂಟ್ ಅಂತ ಹೇಳುವಂತ ಒಂದು ಲಾಂಛನವನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ. ಅದೇನು ಅದರ ಬಗ್ಗೆ? ಕೋವಿಡ್ ಅಲ್ಲಿ ನಮ್ಗೆ ಹೀಗಾಯ್ತು ಅಂದ್ರೆ ನಾವೀಗ ಇಷ್ಟು ದೊಡ್ಡ ದೊಡ್ಡ ಸಲೂನಲ್ಲಿ ನಾವು ಬಂದ್ ಮಾಡ್ಬೇಕಾಗ್ತದೆ, ನಾವು ಇನ್ನು ಸಣ್ಣ ಸಲೂನಲ್ಲಿ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ನಾನು ಅಕ್ಟೋಬರ್ 26 ಜನವರಿ 26ಗೆ ನಾನು ಡೆಲ್ಲಿ ಫೆರಡಿಗೆ ಹೋಗಿದ್ದೆ. ನಮ್ಮನ್ನು ರಾಹುಲ್ ಶಿವಾಲಿ ಅಂತೇಳಿ MP ಇದ್ರು. ರಿಪಬ್ಲಿಕ್. ಅವಾಗೆಲ್ಲ ಬೇರೆ ಬೇರೆ ಕಂಟ್ರಿದ್ದು ಒಂದೊಂದು ವಿಧದಲ್ಲಿ ನಮ್ಮ ಕರ್ನಾಟಕ ಆಗ್ಲಿ ಒಂದೊಂದು ಅವರ ಪ್ರದರ್ಶನ ನನಗೆ ಅದು ತುಂಬಾ ಆಕರ್ಷಣೆ ಆಯ್ತು. ಹೇಗೆ ಗೌರ್ಮೆಂಟ್ ಇದಕ್ಕೆ ಅವರವರ ಒಂದು ಪ್ರೋತ್ಸಾಹ ನೀಡ್ತದೆ, ಅವರವರ ಕಲ್ಚರಲ್ ಇದು ತೋರಿಸ್ತದೆ, ಹಾಗೆ ನಾವು ಸಹ ಒಂದು ದೇಶಕ್ಕೆ ಏನಾದ್ರು ತೋರಿಸ್ಬೇಕು ಅಂತೇಳಿ ನನಗೆ ಇದಾಯ್ತು. ನಾನು ಅವಾಗ ಕೇಶ ವಿನ್ಯಾಸದ ಬಗ್ಗೆ ಏನೋ ತೋರಿಸ್ಬೇಕು. ಕೇಶ ವಿನ್ಯಾಸ ಅಂದ್ರೆ ನಾನು ಆರ್ಮಿ ಥೀಮ್ ಎಲ್ಲ ಅಂದ್ರೆ ಒಂದು ಬೇರೆ ಅದೊಂದು ಇದೇ ಬೇರೆ ಕಲ್ಚರ್ ಒಂದು ಬೇರೆ. ಹಾಗೆ ನಾನು ಕೆಲವರು ವಿಚಾರಿಸಿದೆ, ಹೀಗೆಲ್ಲ ಮಾಡಿದ್ರೆ ಆಗ್ಬೋದಾ ಅಂತೇಳಿ. ಅವ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತೇಳಿ ಅವರದೆಲ್ಲ ಪರ್ಮಿಷನ್ ತಗೊಂಡು ನಾವು ಮಾಡಿದೆವು. ಅದರ ಸಹ ಏನದು ಸಲ್ಯೂಟ್ ಶಿವಾಸ್ ಸಲ್ಯೂಟ್ ಅಂತೇಳಿ. ಅದೇನು ಯೂನಿಸೆಕ್ಸ್ ಸಲೂನ್ ಎಲ್ಲ ಥೀಮ್ ಎಲ್ಲ ಇದು ಆರ್ಮಿ ಇತ್ತು. ಎಲ್ಲ ಅಲ್ಲೆಲ್ಲ ಮೆಡಲ್ ಹಾಕಿದೆ, ಕಲರ್ ಇದು ಅದು ಎಲ್ಲ ಬಟ್ಟೆ ಹಾಗೆನೆ ಎಲ್ಲ ಗೋಡೆದ್ದು ಇದು ಆರ್ಮಿ ಇದು ಚಿತ್ರಗಳು, ಮತ್ತೆ ಜೀಪ್ ಬುಲೆಟ್ ಅವ್ರದ್ದೆಲ್ಲ ಹ್ಯಾಟ್ ಒರಿಜಿನಲ್ ಹ್ಯಾಟ್ಸ್ ಎಲ್ಲ ರೈಫಲ್ ಎಲ್ಲ. ಅಂದ್ರೆ ಅದೊಂದು ಯಾರು ಬಂದ್ರು ಸಹ ದೇಶ ಪ್ರೇಮಿ ಆಗಿ ಅದನ್ನು ನೋಡ್ಲಿಕ್ಕೆ ಮಕ್ಕಳೆಲ್ಲ ಬರ್ತಾರೆ. ಸ್ಕೂಲಿಂದ ಪ್ರಿನ್ಸಿಪಲ್ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ಮ್ಯೂಸಿಯಂ ಹಾಗೆ ಆಗಿದೆ. ಎಲ್ಲ ಅವ್ರು ಬಂದು ಅಪಾಯಿಂಟ್ಮೆಂಟ್ ತೆಗೆದು ಹೀಗೆ ನಾವು ಈ ದಿವಸ ಬರ್ತೇವೆ, ಮಕ್ಕಳಿಗೆ ತೋರಿಸ್ತೇವೆ. ಹೌದು, ಅವರು ಸಹ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಾಗೆಲ್ಲ ತುಂಬಾ ಅಂದ್ರೆ ನಮ್ಗೊಂದು ಮನಸ್ಥಿತಿ ದೇಶಭಕ್ತಿಯ ನಿಮ್ಮ ಪ್ರತೀಕವಾಗಿ ಅದನ್ನು ಮಾಡಿದ್ದೀವಿ. ಹೌದು. ಈಗ ನಿಮ್ದು ಮೈನು ನಿಮ್ಮ ಒಂದು ಬ್ರ್ಯಾಂಡ್ ಅಂತ ಹೇಳಿ ಅದು ಶಿವಾಸ್ ಬ್ರ್ಯಾಂಡ್ ಅಂತ ಅಲ್ವಾ? ಈ ಶಿವಾಸ್ ಬ್ರ್ಯಾಂಡಿನ ಆ ಒಂದು ಅಂದ್ರೆ ಈ ಏನು ಕೂದಲು ತೆಗೆಯುವಂತದ್ದು ಅಥವಾ ಈ ಕೇಶ ವಿನ್ಯಾಸ ಎನ್ನುವಂತಹದ್ದಕ್ಕೆ ಬಹಳಷ್ಟು ಇತಿಹಾಸ ಇದೆ. ಅದು ಇವತ್ತು ನಿನ್ನೆದಲ್ಲ, ಬಹಳಷ್ಟು ಇತಿಹಾಸಗಳು ಅದರ ಹಿಂದೆ ಇದೆ. ಹಿಂದೆ ಈ ರಾಜ ಮಹಾರಾಜರಿಗೆಲ್ಲ ನಾವು ನೋಡಿದಾಗೆ ಕಥೆಗಳೆಲ್ಲ ಬರುತ್ತೆ. ಮುಖ್ಯವಾಗಿ ಓರ್ವ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ವಾರಕ್ಕೊಮ್ಮೆ ಆದ್ರೂ ಅವರ ತಲೆಯನ್ನು ಬೇರೊಬ್ಬರಿಗೆ ಒಪ್ಪಿಸ್ಬೇಕು. ಎಷ್ಟು ದೊಡ್ಡ ವ್ಯಕ್ತಿ ಆಗ್ಲಿ, ಅಂದ್ರೆ ಅದೊಂದು ಹೇಳುವಾಗ ತಮಾಷೆ ಎನಿಸಿದ್ರು ಕೂಡ ಬಹಳಷ್ಟು ದೊಡ್ಡ ವಿಷಯ ಅದು. ಎಷ್ಟು ದೊಡ್ಡ ವ್ಯಕ್ತಿಯ ತಲೆ ಒಂದಷ್ಟು ಹೊತ್ತು ನಿಮ್ಮ ಕೈಯಲ್ಲಿ ಇರ್ತದೆ, ಯಾರದ್ದು ಈ ಕೇಶ ವಿನ್ಯಾಸಕಾರರ ಕೈಯಲ್ಲಿ ಇರುತ್ತದೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಕಾರಣದಿಂದಾಗಿ ನಮ್ಮಲ್ಲಿ ಒಂದಷ್ಟು ಆ ಒಂದು ವಿನ್ಯಾಸ ಮಾಡುವವರ ಬಗ್ಗೆ ಒಂದು ಕೀಳು ಭಾವನೆ ಒಂದು ಕಾಲದಲ್ಲಿ ಇತ್ತು. ನಮಗೆ ಒಂದು ಕೀಳು ಭಾವನೆ ಅವರ ಬಗ್ಗೆ. ನಿಜವಾಗಿಯೂ ಅವರು ಮಹತ್ತರವಾದಂತಹ ವ್ಯಕ್ತಿಗಳು, ಆದರೆ ಅವರ ಬಗ್ಗೆ ಯಾವುದೋ ಒಂದು ಕಾರಣದಿಂದಾಗಿ ಕೀಳಾಗಿ ಕಾಣುವಂತಹದ್ದು ಇದೆಲ್ಲ ಇತ್ತು. ಅಂತ ಒಂದು ಕಾಲಘಟ್ಟದಲ್ಲಿ, ಅಂದ್ರೆ ಇವಾಗಲ್ಲ, ಇದೊಂದು 10-20 ವರ್ಷ 30 ವರ್ಷಗಳ ಹಿಂದಿನ ಕಥೆಗಳು ಅಥವಾ ಅದಕ್ಕಿಂತಲೂ ಹಿಂದೆ, ಅಂತ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಕುಟುಂಬದ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡು ನೀವು ಹೋಗ್ಲಿಕ್ಕೆ ಕಾರಣ ಏನಾಗಿರ್ಬೋದು? ಅಂದ್ರೆ ನಿಮಗೆ ಬೇರೆ ಏನೋ ಮಾಡ್ಬೋದಿತ್ತು. ಈಗ ದುಬೈಗೆ ಹೋಗಿ ಅಲ್ಲೇನೋ
ರಿಸೆಪ್ಷನ್ ಆಗಿದ್ರಿ ಅಂತ ಹೇಳಿದ್ರಿ, ಅಥವಾ ಬೇರೇನೋ ವೃತ್ತಿಗೆ ನಿಮಗೆ ಅಲ್ಲಿ ಏನೋ ಮಾಡ್ಬೋದಿತ್ತು. ಅದೆಲ್ಲ ಬಿಟ್ಟು ನಿಮ್ಮದೇ ಆದಂತಹ ಕುಟುಂಬ ವೃತ್ತಿಯನ್ನೇ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ನಾನು ಕೆಲಸ ಕಲಿಯುವಾಗ, ಅಂದರೆ ಈ ಕೆಲಸ ಕಲಿಯುವಾಗ ನನ್ನ ಮನೆ 7 ಜನ ಇದ್ದಾರೆ, ನಾವು ಯಾರಿಗೂ ಕೆಲಸ ಕಲಿಸಲಿಲ್ಲ. ನನಗೆ 11 ಜನ ಮಕ್ಕಳು, ನಾನು ಯಾರಿಗೂ ಕೆಲಸ ಕಲಿಸಲಿಲ್ಲ. ನೀವು ಕಲಿಬೇಡ ಅಂತೇಳಿ ಎಳಿತಾ ಇದ್ದೆ, ನನ್ನನ್ನು ಎಳಿತಾ ಇದ್ದೆ. ಆದರೆ ನಾನು ಎಣಿಸಿದ್ದೆ, ಒಂದು ಹೊತ್ತು ಊಟ ಆಯ್ತಾ ಮಗ ಅಂತ ಕೇಳುವ ಇವರಿಗೆ ಯೋಗ್ಯತೆ ಇಲ್ಲ, ನಮ್ಮನ್ನು ಕೆಲಸದಿಂದ ಇವರು ಹೇಳ್ತಾರಲ್ಲ, ನಮ್ಗೆ ಇದೇ ಮಾಡ್ಬೇಕು, ಇದೇ ಕಲಿಬೇಕು, ಹಠ. ಹಾಗೆ ನಾನು ಅಂತರಾತ್ಮದ ನಾನು ಇದನ್ನು ಎಣಿಸಿ ನಾನು ಇದು ಮಾಡಿದ ವ್ಯಕ್ತಿ. ಯಾಕೆಂದ್ರೆ ನಿಮ್ಮ ಆ ಒಂದು ಮನಸ್ಸಿನ ಒಳಗಡೆ ಕೂತು ಬಿಟ್ಟಿದ್ರು, ನಾನು ಏನು ವೃತ್ತಿ ಮಾಡ್ತಿದ್ರು ಅದನ್ನೊಂದು ಯಶಸ್ವಿ ಕೊಂಡೋಗ್ಬೇಕು. ಹಾಗಿರುವಾಗ ನನ್ನ ಕುಟುಂಬದ ವೃತ್ತಿಯನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತ ಛಲದಿಂದ ನೀವು ಮುಂದುವರಿದ್ರು. ಆದರೆ ನೀವು ಹೇಳಿದ್ರಲ್ಲ, ಈಗ ನಮ್ಮ ಸ್ಮಿತಾ ಠಾಕ್ರೆ, ನಮ್ಮ ರಾಜ್ ಠಾಕ್ರೆ ಪರಿಸ್ಥಿತಿದ್ರು. ಅವಾಗ ಅವ್ರು ಹೇಳಿದ್ರು, ಸ್ಮಿತಾ ಠಾಕ್ರೆ ಹೇಳಿದ್ರು, ಇವರು ಬಾಲಸಾಹೇಬ್ ಠಾಕ್ರೆಗೆ ಇವರೇ ಕಟಿಂಗ್ ಮಾಡ್ತಾರೆ, ಇವರು ಶಿವರಾಮ್ ಭಂಡಾರಿ ಅಂತ ಹೇಳಿ. ಅವಾಗ ನನ್ನ ಹೆಸರು ನೋಡಿ, ಶಿವಾಜಿ ಮಹಾರಾಜ್ ಕುಬಿ ಶಿವ ಮೋಲಿ ಕರ್ಕೆ ಬಾಲ್ ಕಾಟ್ತಾ. ಅವರಿಗೆ ಶಿವಾಜಿ ಮಹಾರಾಜ್ನವರಿಗೆ ಶಿವ ಮೋಲಿ ಅಂತ ಹೇಳಿ ಒಬ್ರು ಹೇರ್ ಕಟಿಂಗ್ ಮಾಡಿಸ್ತಾ ಇದ್ದಾರೆ. ಅದನ್ನು ಸಹ ನಾನು ಕೇಳಿ ತುಂಬಾ ಗೌರವ ಪಡ್ತೇನೆ. ನಮ್ಮ ಹೆಸರು ಅವರು ಶಿವಾಜಿ ಮಹಾರಾಜ್ ಸಹ ಕಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಇದು ನಾವು ಮಾಡೋ ವೃತ್ತಿ, ಇದು ನಮ್ಮನ್ನು ಎಷ್ಟರ ಮಟ್ಟಿಗೂ ಬೆಳೆಸಲಿಕ್ಕೆ ಸಾಧ್ಯ. ಎಷ್ಟು ದೊಡ್ಡ ಜನಗಳಿಗೂ ನಾವು ಟಚ್ ಮಾಡಿ ಅವರನ್ನು ನಾವು ಸಂತೃಪ್ತಿ ಪಡೆಯುತ್ತೇವೆ. ಅಷ್ಟು ಆತ್ಮ ಗೌರವದಿಂದ ಅವರನ್ನು ನಾವು ಒಂದು ದೇವರಿಗೆ ಸಮನಾಗಿ ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸಿ ನಾವು ಅವರಿಗೆ ಇದು ಮಾಡೋದು. ನಮ್ಮ ಅಂತರಾತ್ಮಕ್ಕೆ ನಾವು ಗೊತ್ತಾಗ್ತದೆ ನಾವು ಕೆಲಸ ಮಾಡಿದ ಸರಿ ಆಯ್ತಲ್ಲ, ಅದೆಲ್ಲ ನಾವು ಅಂದರೆ ಪುನಃ ಸರಿ ಆಯ್ತಲ್ಲ ಅಂದ್ರೆ ನಮಗೆ ಮನಸ್ಸಿಗೆ ತೃಪ್ತಿ ಆಗಬೇಕು. ನಾವು ಮಾಡಿದ ಕೆಲಸ ಸರಿಯಾಗಿದೆ, ಚೆನ್ನಾಗಿದೆ ಅಂದ್ರೆ ನಮ್ಗೆ ತೃಪ್ತಿ, ನನಗೆ ತೃಪ್ತಿ ನಾನು ಮಾಡಿದಲ್ಲಿ ಯಾವುದೇ ತಪ್ಪಿಲ್ಲ, ಹಾಗೆ ವಂಚನೆ ಮಾಡಿಲ್ಲ. ಅದೇ ಬಾಲಸಾಹೇಬ್ ಠಾಕ್ರೆ ನಾವು ಫಸ್ಟ್ ಹೇರ್ ಕಟಿಂಗ್ ಮಾಡಿದಾಗ ಸಹ ಚಾನ್ಕೆ ರಸ್ತು ಅಂದ್ರೆ ತುಂಬಾ ಒಳ್ಳೇದು ಮಾಡಿದ, ಹಾಗೆ ತುಂಬಾ ಅವರು ಸಹ ನಮ್ಗೆ ಪ್ರಶಂಸೆ ಮಾಡಿದ. ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಒಂದು ಸ್ವಲ್ಪ ಕೆಮ್ಮು ಬಂದ್ರೆ ಸಹ ಅರೆ ಕಾರ್ಯ ತುಲ ಸರ್ದಿದಲಾಗ ಅಂದ್ರೆ ಮರ್ದು ಕೊಟ್ಟು 1 ವಾರದ ನಂತರ ಪುನಃ ಹೇಗಿದ್ದೆ ಶಿವ ಚೆನ್ನಾಗಿದೆಯಲ್ಲ, ಹಾಗೆ ಅಂದ್ರೆ ಅವ್ರದ್ದು ಒಂದು ಇದೇ ಬೇರೆ ಒಂದು. ಈಗ ನಿಮ್ಮ ಈ ವೃತ್ತಿಯಲ್ಲಿ ಇದಕ್ಕಿಂತಲೂ ಮುಂದೆ ಹೋಗಿ ನೀವು ಇನ್ನೊಂದು ಮಾಡಿದ್ದೇನು ಅಂತ ಹೇಳಿದ್ರೆ, ನಿಮ್ಮ ಸಾಧನೆಯ ಪಥದಲ್ಲಿ ನಾವು ಗುರುತಿಸಬಹುದಾದ್ದೇನು ಅಂತ ಹೇಳಿದ್ರೆ, ಈ ವೃತ್ತಿಯಲ್ಲಿ ಇನ್ನಷ್ಟು ಮಂದಿ ಬರಬೇಕು ಮುಂದಕ್ಕೆ, ಈ ವೃತ್ತಿಯನ್ನು ಒಂದು ಇನ್ನಷ್ಟು ಮಂದಿಗೆ ತಿಳಿಸಬೇಕು, ಕಲಿಸಬೇಕು ಅನ್ನೋ ಉದ್ದೇಶದಿಂದ ನೀವು ಇನ್ಸ್ಟಿಟ್ಯೂಟ್ ಮಾಡಿದ್ರಿ. ನಾನು 2009 ಫಸ್ಟ್ ಇನ್ಸ್ಟಿಟ್ಯೂಟ್ ಮಾಡಿದ್ದು, ಶಿವಾಜ್ ಅಕಾಡೆಮಿ ಅಂತ ಹೇಳಿ ಲಕ್ಷ್ಮೀ ನರ್ಸರಿ ಮಾಡಿದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಅವಾಗ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಮಾನಸ್ ಮತ್ತೆ ಡೆಲ್ಲಿಯಲ್ಲಿ ನಗ್ಮ ಹಾಕ್ತಲ್ಲ ಅವ್ರದ್ದೆಲ್ಲ ಇದಿತ್ತು. ಬೇರೆ ಬೇರೆ ಸಂಸ್ಥೆ ಗವರ್ಮೆಂಟ್ ಇಂದ ಇದಕ್ಕೆ ತುಂಬಾ ಪ್ರೋತ್ಸಾಹ ಇದನ್ನೆಲ್ಲ ಕೆಲಸ ಕಲಿಬೇಕು ಅಂತ ನಾವು ಅವಾಗ 8,000 ಮಕ್ಕಳಿಗೆ ನಾವು ಫ್ರೀ ಆಫ್ ಕಾಸ್ಟ್ 8,000 ಮಕ್ಕಳಿಗೆ ಫ್ರೀ ಆಗಿ ನಾವು ಕಲಿಸಿದ್ದೇವೆ. ಇದು ಸಾಧಾರಣ ಎಷ್ಟು ಹೊಸದಾಗಿ ಕಲಿಯುತ್ತಿದ್ರೆ ಎಷ್ಟು ಸಮಯ ಬೇಕು? ಇದು ಒಂದು 6 ತಿಂಗಳು ಬೇಕು. 6 ತಿಂಗಳು 6 ತಿಂಗಳ ಕೋರ್ಸ್ ಅನ್ನು ಉಚಿತವಾಗಿ ಅವರಿಗೆ ಊಟ ವಸತಿ ಕೊಟ್ಟು ನೀವು ಕೊಟ್ಟಿದ್ದೀರಿ? ಇಲ್ಲ, ಊಟ ವಸತಿ ಅಲ್ಲ, ಅವರು ಎಲ್ಲ ಬಂದು ಹೋಗ್ತಾರೆ. ಮತ್ತೆ ನಾವೆಲ್ಲ ನಮ್ದು ಶಿವಾಜಿದ್ದು ನಾವೆಲ್ಲ ಅವ್ರಿಗೆ ನಿಲ್ಲಿಕ್ಕೆಲ್ಲ ರೂಮ್ ಎಲ್ಲ ಕೊಟ್ಟು ನಾವೆಲ್ಲ ಇದು ಮಾಡ್ತಾ ಇದ್ದೇವೆ. ಹೌದು, ಈಗಲೂ ಸಹ ನಮ್ದು 2 ಅಕಾಡೆಮಿ ಉಂಟು ಈಗ ಮಹಾರಾಷ್ಟ್ರದಲ್ಲಿ. ಅದರ ಜೊತೆಗೆ ನೀವು ನಿಮ್ಮ ಹುಟ್ಟೂರು ದಕ್ಷಿಣ ಕನ್ನಡಕ್ಕೂ ಏನೋ ಒಂದು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಬಹುಶಃ 2023 ನೀವು ದೇರಳಕಟ್ಟೆಯಲ್ಲಿ ಒಂದು ಶಿವಾಸ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟ್ ಅನ್ನೇ ಆರಂಭಿಸಿದ್ದಾರೆ. ಶಿವಾಸ್ ಇಂಟರ್ ಸಲೂನ್, ಓನ್ಲಿ ಲೇಡೀಸ್ ಸಲೂನ್ ಮತ್ತೆ ಶಿವಾಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಸ್ಥಾಪನೆ ಮಾಡಿ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ವಿದ್ಯಾರ್ಥಿ ಅಥವಾ ಅಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಅದೆಲ್ಲಿ ನಮ್ಮ ಮಂಗಳೂರು, ಕಾಸರಗೋಡು ಈ ರೀತಿಯ ಅಥವಾ
ಹೊರ ಮಹಾರಾಷ್ಟ್ರ, ಹೊರ ರಾಜ್ಯಗಳು ಅಲ್ಲ, ನಮ್ಮ ಮಂಗಳೂರಿನ ಬರ್ತಾ ಇದ್ದಾರೆ, ಇದರಲ್ಲಿ ಕಾಸರಗೋಡು, ಕಣ್ಣೂರು, ಇಲ್ಲಿಂದ ಬರ್ತಾ ಇದ್ದಾರೆ. ಅದೇ ಉಚಿತ ಶಿಕ್ಷಣ ಅಥವಾ ಅದು ಇಲ್ಲಿ ಇಲ್ಲ, ಅದು ಚಾರ್ಜ್ ಉಂಟು. ಚಾರ್ಜ್ ಇಲ್ಲಿ ಇಟ್ಟಿದ್ದೀವಿ. ಹೌದು, ಚಾರ್ಜ್ ಮಿನಿಮಮ್ ಅದೊಂದು ಚಾರ್ಜ್ ಇಟ್ಟು ನಾವು ಕಲಿಸ್ತಾ ಇದ್ದೇವೆ. ಹಾ. ಮತ್ತೆ ನಮ್ಮ ಶಿವಾಜಿ ಇದರಲ್ಲಿ ಸಹ ನಾವು ಸ್ವಲ್ಪ ಬೇರೆ ತರದ ನಮ್ಮ ಸವಿತಾ ಸಮಾಜ, ಭಂಡಾರಿ ಸಮಾಜ ಇದರ ಒಳಗೆ ನಾವು ಸ್ವಲ್ಪ ಕಂಬೈಂಡ್ ಆಗಿ ಸ್ವಲ್ಪ ರೇಟ್ ಎಲ್ಲ ಮಿನಿಮಮ್ ಆಗಿ ನಾವು ಮಾಡ್ತಾ ಇದ್ದೇವೆ ನಾವು. ನಿಮ್ಮ ಇದರ ಜೊತೆಗೆಲ್ಲ ಇನ್ನೊಂದು ನಾನು ಗುರುತಿಸಿದ್ದೇನು ಅಂದ್ರೆ, ನೀವು ಎಷ್ಟು ಗಳಿಸಿದ್ದೀರೋ ಅದರಲ್ಲಿ ಬಹಳಷ್ಟು ಒಂದಂಶ ಅಂತ ನಾವು ಮಾತಿಗೆ ಹೇಳುದಿದ್ರು, ಬಹಳಷ್ಟು ಅಂಶವನ್ನು ಸಮಾಜಕ್ಕೆ ನೀಡಿದವರು ಮತ್ತು ಈಗಲೂ ಕೂಡ ನೀಡ್ತಾ ಇದ್ದೀರಿ. ನಿಮ್ಮ ಸವಿತಾ ಸಮಾಜ ಇರ್ಬೋದು ಅಥವಾ ನಿಮ್ಮ ಭಂಡಾರಿ ಸಮುದಾಯದಲ್ಲಿ ಕಷ್ಟದಲ್ಲಿರುವ ಜನರಿಗೆ ತುಂಬಾ ನೆರವಾಗ್ತಾ ಇರುವವರು ಅಂತೇಳಿ ಹೇಳು ಕೇಳಿದ್ದೀರಿ. ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ನಾನು 98 ಕೆಲಸ ಸ್ಟಾರ್ಟ್ ಮಾಡಿದಾಗ ನಮ್ಮ ತಾಯಿ ನಮ್ಮ ಕೆಲಸದವರನ್ನು ಮನೆಗೆ ಇಟ್ಕೊಂಡು ಅವರು ಎಲ್ಲ ಊಟ ಎಲ್ಲ ಮಾಡಿ ಇದು ಮಾಡಿ ಅವರು ನಮ್ಮ ರೂಮಲ್ಲಿ ಮಲಗೋದು ಅಂದ್ರೆ ಹಾಗೆಲ್ಲ ನಾವು ನಮ್ಮ ಕೆಲಸವನ್ನು ನಾವು ಬೆಳೆಸಿದ್ದೇವೆ. ನಮ್ಮ ತಾಯಿಯಿಂದ ಬಂದಾಯಿತು ಬೆಳವಡಿ. ಅಂದ್ರೆ ತುಂಬಾ ಈಗ ನಮ್ಮ ದೇವತೆಯಿಂದ ನಮ್ಮ ಒಂದು 75-80 ಜನ 30 ವರ್ಷದಿಂದ 27 ವರ್ಷ, 26 ವರ್ಷ, 25 ವರ್ಷ, 15 ವರ್ಷದಿಂದ ಹೀಗೆ 10-80 ಜನ ದುಡಿತಾ ಇದ್ದಾರೆ. ಇವರು ಸಹ ತುಂಬಾ ಒಳ್ಳೆ ಆತ್ಮೀಯವಾಗಿ ದುಡಿದ್ರಿಂದಾಗಿ ನಾನು ಸಹ ಇಷ್ಟ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅವರು ಸಹ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಅಂದ್ರೆ ದದಿಂದ ಹೆಸರು ಉಂಟು, ಕೆಲಸ ಉಂಟು. ಅವರು ಸಹ ಸ್ವಂತ ಮನೆ ಮಾಡಿ ದೊಡ್ಡ ಸ್ಕೂಲಿಗೆ ಕಳಿಸಿ ಗಾರ್ಡನಲ್ಲಿ ಇಟ್ಕೊಂಡು ಚೆನ್ನಾಗಿ ದುಡಿತಾ ಇದ್ದಾರೆ ದೊಡ್ಡ ಮನಸ್ಸಿಂದ. ವರ್ಕರ್ಸ್ಗಳು ಅದು ನಮ್ಗೆ ತುಂಬಾ ತೃಪ್ತಿ ನೀಡೋದು, ಹೆಮ್ಮೆ ತರ್ತದೆ. ತುಂಬಾ ಒಳ್ಳೆದಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮದೊಂದು ಚಾರಿಟಿ ಚಟುವಟಿಕೆಗಳು. ಹೌದು, ನಮ್ಮ ತಾಯಿ 4 ವರ್ಷ ಮುಂಚೆ ತೀರಿ ಹೋದ್ರು. ನಮ್ಮ ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೇವೆ. ಇದರಲ್ಲಿ ಸಹ ನಾವು ಗುಲಾಬಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್, ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟಬಲ್ ಟ್ರಸ್ಟ್ ತಂದೆ ತಾಯಿ ಹೆಸರು ಇಟ್ಟಿದ್ದೇವೆ. ಇದರಲ್ಲಿ ಸಹ ನಾವು ಸ್ವಲ್ಪ ಅದೇ ನಾನು ಹೇಳ್ತೀನಿ, ನಮ್ಮ ಸವಿತಾ ಸಮಾಜ, ಭಂಡಾರಿ ಸಮುದಾಯ ಇದರಲ್ಲಿ ನಾವು ಸ್ವಲ್ಪ ಮಕ್ಕಳಿಗೆ ಆದಷ್ಟು ಫೀಸ್ ಕಮ್ಮಿ ಮಾಡಿ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಸ್ವಲ್ಪ ಹೌದು ವಿದ್ಯಾರ್ಥಿ ವೇತನ ಅಥವಾ ಇತ್ಯಾದಿ ಹೌದು ಮದುವೆ ಕಾರ್ಯಕ್ರಮಗಳು ಅನಂತ ಆಶ್ರಮ, ವೃದ್ಧಾಶ್ರಮ, ಮಕ್ಕಳಾಶ್ರಮ ನಾವು ಅಲ್ಲಿ ಸಹ ಬೊಂಬೆಲಿ ಸಹ ವೃದ್ಧಾಶ್ರಮ, ಮಕ್ಕಳಾಶ್ರಮ ನಾವೆಲ್ಲ ಹೋಗಿ ಫ್ರೀ ಆಫ್ ಕಾಸ್ಟ್ ಕಟಿಂಗ್ ಇದು ಈಗಲ್ಲ, 25 ವರ್ಷದ ಮುಂಚೆಯಿಂದ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಉಚಿತವಾಗಿ ಆಸ್ಪತ್ರೆಗಳ ರೋಗಿಗಳಿಗೆ, ಆಶ್ರಮದ ನಿವಾಸಿಗಳಿಗೆಲ್ಲ ಉಚಿತವಾಗಿ ಕೂದಲು ಕತ್ತರಿಸುವಂತಹ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಈ ಅಂತಹ ಸಾಧನೆಗಳು ಯಾವತ್ತೂ ನವ ಸಮಾಜಕ್ಕೆ, ಹೊಸ ಸಮಾಜಕ್ಕೆ ಮಾದರಿ ಮತ್ತು ಶಕ್ತಿ ಅದನ್ನು ಶಕ್ತಿಯಾಗಿ ತಕ್ಕೊಂಡು ಮಾದರಿಯಾಗಿ ಇಟ್ಟುಕೊಂಡು ನಾವು ಮುಂದುವರಿದ್ರೆ ಯಶಸ್ಸು ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುವುದು. ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಿಗುವಂಥದ್ದು ನಿಮ್ಮ ಉದ್ದೇಶವಾಗಿದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸಮಾಜ, ಭಂಡಾರಿ ಸಮಾಜದ ಯುವಕರೆಲ್ಲ ಮೇಲೆ ಬರಬೇಕು, ಆ ಮೂಲಕ ಜೀವನದಲ್ಲಿ ಯಶಸ್ಸು ಪಡಿಬೇಕು ಅಂತೇಳಿ. ಹಾಗಿರುವಾಗ ಭಂಡಾರಿ ಸಮಾಜದ ಓರ್ವ ಸಾಧಕ ಪುರುಷನಾಗಿ, ಸಾಧಕ ವ್ಯಕ್ತಿಯಾಗಿ ಯುವ ತಲೆಮಾರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಿ? ಮೆಸೇಜ್ ಎಲ್ಲ ನೋಡಿ, ನಮ್ದೆಲ್ಲ ಲೈವ್ ಉಂಟು. ನಾವು ನಮ್ಮಲ್ಲಿ ಕೆಲಸ ಕಲಿತವರು ಕರ್ನಾಟಕ ಕರಾವಳಿ ಪ್ರದೇಶದಿಂದ ಎಲ್ಲ ತುಂಬಾ ಮಂದಿ ಇದ್ದಾರೆ. ಸ್ಟೈಲೋ ಶಿವಾನ್ಸ್ ಅಂತೇಳಿ ಎಲ್ಲ ಸ್ಟಾರ್ಟ್ ಮಾಡಿದವರು. ತಮಿಳುನಾಡು, ಕೇರಳ, ಹೈದರಾಬಾದು, ದುಬೈ, ಕುವೈಟು, ಬ್ಯಾರಿನ್ ಅಲ್ಲೆಲ್ಲ ಹೋಗಿ ಎಲ್ಲ ದುಡಿಯೋ ಅಂದ್ರೆ ನಮ್ಮಲ್ಲಿ ಕಲಿತು ಅವರು ಎಂಪ್ಲಾಯ್ಮೆಂಟ್ ಟು ಎಂಪ್ಲಾಯ್ಮೆಂಟ್ ವಿಶ್ವವಿದ್ಯಾನಿಲಯ ಅವರು ಎಷ್ಟೋ ಜನಕ್ಕೆ ಉದ್ಯೋಗ ಅವರು ಕೊಟ್ಟಿದ್ದ. ಅದು ಮೂಲತಃ ನಮ್ಮಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ಬಂದು ಕಲಿತು ವರ್ಕ್ ಟು ವರ್ಕ್ ಹಾಗೆ ಎಲ್ಲ ಚೈನ್ ಆಗಿ ಹೋಗ್ತಾ ಇದೆ. ಅಂದ್ರೆ ನೋಡಿ, ನಾವು ಮಾಡುವ ಕರ್ಮ ಕೆಲಸ ಇದೇ ನಮಗೆ ಆರೋಗ್ಯಕರನಾಗಿ ಕೊಡ್ತದೆ. ನಮ್ಗೆ ಹೆಲ್ತ್ ದೇವತೆಯಿಂದ ಒಳ್ಳೆ ಕೊಟ್ಟಿದ್ದಾರೆ. ಹೆಲ್ತ್ನ ಜೊತೆಗೆ ಕೂದಲು ಒಳ್ಳೆ ಹಾಗೆ ಅಂದ್ರೆ ನಾವು ಮಾಡೋ ಕರ್ಮ ಒಳ್ಳೆದಿದ್ರೆ ದೇವರು ತನ್ನಷ್ಟಕ್ಕೆ ಬೆಳೆಸ್ತಾರೆ. ಹಾಗೆ ಇದರ ಮಧ್ಯೆ ಈಗ ನೀವು ಕೂದಲ ಬಗ್ಗೆ ಹೇಳಿದ ಕಾರಣ ಸಣ್ಣ ಒಂದು ತಮಾಷೆ ಅಂತ ಅನಿಸಿದ್ರು ಕೂಡ ಅದು
ಕೇಳಬೇಕಾದ ಪ್ರಶ್ನೆಯನ್ನು ನೆಲೆಯಲ್ಲಿ ಕೇಳ್ತಾ ಇದ್ದಾರೆ. ಈಗ ಹೊಸ ತಲೆಮಾರಿಗೆ ಈಗ 14, 15, 20 ವರ್ಷ ಆಗುವಾಗಲೇ ಕೂದಲುಗಳು ಬಿಳಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರು ನೀರಿನ ಸಮಸ್ಯೆ, ಕೆಲವರು ಸೋಪಿನ ಸಮಸ್ಯೆ, ಕೆಲವರು ಟೆನ್ಷನ್, ಹೀಗೆಲ್ಲ ಹೇಳ್ತಾರೆ. ಡಾಕ್ಟರ್ ಅಲ್ಲಿಗೆ ಹೋದ್ರೆ ಔಷಧಿ ಇದೆ ಅಂತ ಹೇಳ್ತಾರೆ, ತೆಕ್ಕೊಂಡ್ರಿ ಅನ್ನೋದೆಲ್ಲ ಕಡಿಮೆ ಆಗೋದಿಲ್ಲ. ಎಳೆಯ ಪ್ರಾಯದಲ್ಲೇ ಕೂದಲು ಬಿಳಿ ಆಗುವಂಥದ್ದು. ಇದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ಆಕ್ಚುಲಿ ನೋಡಿ, ಈಗೆಲ್ಲ ನಾವು ಫುಡ್ಡನ್ನು ತಿಂದವರಿದ್ದ ನಾವು ಕೆಮಿಕಲ್, ಮುಂಚೆ ಎಲ್ಲ ಸಾಂಪ್ರದಾಯಿಕವಾಗಿ ಬೆಳೆದಂತ ಏನು ಇದೆ, ಅಕ್ಕಿ, ರಾಗಿ, ಜೋಳ ಏನು ಇದ್ರೂ ಸಹ, ಒಂದು ಸೌತೆಕಾಯಿ ಆಗಿರ್ಬೋದು, ಹುದಿ ಆಗಿರ್ಬೋದು, ಅದೆಲ್ಲ ನ್ಯಾಚುರಲ್ ಆಗಿ ಬೆಳೀತಾ ಇದ್ವು. ನಾವೆಲ್ಲ ಅದನ್ನು ನ್ಯಾಚುರಲ್ ನಾವೆಲ್ಲ ತಿಂದು ಬದುಕಿದಂಥವ್ರು. ಈಗೆಲ್ಲ ಇದು ಎಲ್ಲ ಕೃತಕ, ಎಲ್ಲ ಕೆಮಿಕಲ್ಸ್ ಕೊಟ್ಟು ಅದನ್ನು ಸಹ ಮಕ್ಕಳು ತಿನ್ನುವುದಿಲ್ಲ. ಅದು ಮೊಬೈಲ್ ಎಲ್ಲ ಬಂದು ಟಿವಿಯಲ್ಲಿ ನೋಡಿ, ಮೊಬೈಲ್ ಅಂದ್ರೆ ತುಂಬಾ ಇದು ಮೊಬೈಲ್ ನೋಡ್ತಾ ತಿನ್ನೋದು, ಮತ್ತೆ ಅದು ಕೆಮಿಕಲ್ ತಿನ್ನೋದು, ಅದು ಸಹ ಬೇಡ. ನಾವು ನಮ್ಗೆ ಅದು ನಮ್ಗೆ ಹಸಿವಾಗ್ತದಂತೇಳಿ ನಾವು ತಿಂತಾ ಇದ್ದದ್ದು. ನಮ್ಮ ಆತ್ಮ ಅದು ಹಸಿವಿಗೋಸ್ಕರ ನಮ್ಮ ಆತ್ಮ ಅದನ್ನು ಬಯಸ್ತಾ ಇತ್ತು. ಈಗ ತಿನ್ನುವುದಕ್ಕೆ ಈಗ ಅದು ಆತ್ಮ ಬಯಸೋದಿಲ್ಲ. ಅವ್ರ ತಂದೆ ತಾಯಿ ಒತ್ತಕ್ಕಾಗಿ ಅವ್ರು ತಿನ್ನುವುದು. ಅದು ಏನು ಫಲಿತಾಂಶ ಕೊಡುವುದಿಲ್ಲ. ಫ್ರೂಟ್ಸ್ ಮತ್ತೆ ನೆಲ್ಲಿಕಾಯಿ ಜ್ಯೂಸ್, ನಾನು ಅದು ಈಗಲೂ ಕುಡಿತೇನೆ. ಬೆಳಿಗ್ಗೆ ಎದ್ದು ಒಂದು 3-4 ನೆಲ್ಲಿಕಾಯಿ ಗ್ರೈಂಡ್ ಮಾಡಿ ಜ್ಯೂಸ್ ಕುಡಿದ್ರೆ ಅದು ಆಕ್ಚುಲಿ ಕೂದಲಿಗೆ ಸಂಜೀವಿನಿ. ಈ ನೆಲ್ಲಿಕಾಯಿ ಜ್ಯೂಸ್ ಹೌದು. ಅದು ಹೇಗೆ? ಅದು ಒಂದು ಟಿಪ್ಸ್ ಏನಾದ್ರು ಹೇಳ್ಬೋದು? ಹೇಗೆ? ಒಂದು 4-5 ನೆಲ್ಲಿಕಾಯಿ ಉಂಟಲ್ಲ, ನೆಲ್ಲಿಕಾಯಿ ಅದು ಬೀಜ ತೆಗೆದು ಅದು 1 ಗ್ಲಾಸ್ ದೊಡ್ಡ ಗ್ಲಾಸ್ ನೀರು ಹಾಕಿ ಅದು ಗ್ರೈಂಡ್ ಮಾಡಿ ಅದು ಜಾಸ್ತಿ ಕಾಲಿದ್ರೆ ನೀರು ಕುಡಿಬೇಕು. ಅಂದ್ರೆ ಫ್ರೆಶ್ ಆಗಿ, ಉಪ್ಪು ಸಕ್ಕರೆ ಏನಿಲ್ಲ, ನ್ಯಾಚುರಲ್ ಪ್ಲೇನ್, ಅದಕ್ಕೇನು ಬೇರೆ ಮಿಕ್ಸ್ ಮಾಡಬಾರ್ದು. ಡೈಲಿ ಸೇವಿಸ್ತಾ ಇದ್ರೆ ತುಂಬಾ ಒಂದು ಅರ್ಧ ಗ್ಲಾಸ್, ಅದು 1 ಗ್ಲಾಸ್ ಆದಾಗ ಒಂದು ಅರ್ಧ ಗ್ಲಾಸ್ ಹಾಗೆ. ಇಲ್ಲ ನ್ಯಾಚುರಲ್. ಅದು ತುಂಬಾ ಕೂದಲಿಗೆ ತುಂಬಾ ಸಂಜೀವಿನಿ ಅಂತ ಹೇಳ್ತಾರೆ. ಹಾಗೆ ನಾವು ಪ್ರೌಢ ತಿನ್ನುವ ವಸ್ತು ಸಹ ಹಾಗೇನೆ ಚಂದ ಆಗಿ, ಇದು ಏನ್ ಹೇಳ್ತಾರೆ ಅದಕ್ಕೆ, ಪದಂಗಿ, ಅದು ಇದು ಪಚ್ಚೆ ಹಸಿರು, ಮತ್ತೆ ಎಳ್ಳು, ಸೆಗಣಿ ಎಳ್ಳು, ಮತ್ತೆ ಅದು ಶೇಂಗಾ ಅದೆಲ್ಲ ನೀರಿಗೆ ಹಾಕಿ ಉಂಟಲ್ಲ, ನೆನೆಸಿ ಇಡಬೇಕು. 1-2 ದಿವಸದ ನಂತರ ನಾವು ಅದು ಮುಂಗ್ ಬರ್ತಲ್ಲ, ಅದನ್ನ ತಿನ್ಬೇಕು. ಅದೆಲ್ಲ ತುಂಬಾ ಒಳ್ಳೇದು. ಮತ್ತೆ ಈಗ ಶಾಂಪು ಅದನ್ನೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೇವೆ. ನಾವೆಲ್ಲ ಸಣ್ಣದಿರುವಾಗ ನಾವು ಇದು ಲೈಫ್ ಸೋಪ್ ಎಲ್ಲ ಹಾಕ್ತಾ ಇದ್ದು, ತಲೆಗೂ ಸಹ ಏನು ಆಗ್ತಿರ್ಲಿಲ್ಲ. ಮತ್ತೆ ಇದು ನಮ್ಮಲ್ಲಿ ಈ ಹಳ್ಳಿಯಲ್ಲಿ ಕೆಲವು ಎಲೆಗಳೆಲ್ಲ ಸಿಗ್ತದೆ, ಅದೆಲ್ಲ ಈಗ ಸಿಕ್ಕುವುದಿಲ್ಲ. ನಾವು ಹೇಳಿದ್ರೆ ಉಪಯೋಗ ಜನರಿಗೆ ಅದು ಹುಡುಕಲಿಕ್ಕೆ ಸಾಧ್ಯ ಕಷ್ಟ ಇದೆ. ಅದನ್ನು ಮೊರೆಯಾಗಿಸಿ ತಲೆಗೆ ಸ್ನಾನ ಮಾಡ್ತಾ ಇದ್ರು. ಸೀಗೆ ಹುಡಿ ಇವಾಗ ಅಂಗಡಿಯಲ್ಲಿ ಸಿಕ್ತಿದ್ರು ಕೂಡ ಅದು ನಮ್ಗೆ ಅರ್ಹ ಅಂತ ಹೇಳಿಕ್ಕೆ ಆಗುದಿಲ್ಲ. ನಮಗೆ ಒರಿಜಿನಲ್ ಸೀಕೆ ಪುಡಿ ಅಂತ ಹೇಳಿ ನಮಗೆ ಹೇಳಿಕ್ಕೆ ಆಗುದಿಲ್ಲ. ಅಂತೂ ಇಂತಹ ಕೆಲವು ವಿಚಾರಗಳಲ್ಲಿ ನೋಡಿ, ಇದು ನಿಮ್ಮಂತಹ ವ್ಯಕ್ತಿಗಳು ಅಥವಾ ಕೂದಲು ತೆಗೆಯುವಂತ ವೃತ್ತಿ ಮಾಡುವವರು ಇದನ್ನೆಲ್ಲ ತಿಳಿದಿದ್ರೆ ಅವರ ಯಶಸ್ಸು, ನಿಮ್ಮ ಯಶಸ್ಸಿನ ಗುಟ್ಟೇ ಇದು. ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆ ಕೆಲಸವನ್ನು ನಿರ್ವಹಿಸಿದ ಕಾರಣ ಇವತ್ತು ಮುಂಬೈಯಲ್ಲಿ 24 ಸೆಲೂನ್ಗಳು ನಿಮ್ಮ ಹೆಸರಲ್ಲಿದೆ. ಅದರ ಜೊತೆಗೆ ಮಂಗಳೂರಲ್ಲಿ ದೇವಲಕಟ್ಟೆಯಲ್ಲಿ ಕೂಡ ಇಷ್ಟು ವ್ಯಕ್ತಿ ಬೆಳೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ವೃತ್ತಿಯಲ್ಲಿ ಆಳವಾದಂತಹ ಅಧ್ಯಯನ ಅಥವಾ ಆಳವಾದಂತಹ ಪ್ರೀತಿ ಅದರಲ್ಲಿ ಮುಂದುವರಿಯುವಂಥದ್ದು. ಹಾಗಿದ್ರೆ ಮಾತ್ರ ನಿಮ್ಮ ಜೀವನವೇ ಇತರರಿಗೆ ಮಾದರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿ ಮಾತುಗಳು, ಪ್ರತಿ ಕೆಲಸದ, ನಿಮ್ಮ ಏನು ಉದ್ಯೋಗದ ಆ ಒಂದು ದಾರಿಗಳು ಇವತ್ತು ನಮಗೆ ತೋರಿಸಿಕೊಡ್ತಾ ಇದೆ. ಯಾರಿಗೆ ಅಂದರೆ ವೀಕ್ಷಕರಿಗೆ ತೋರಿಸಿಕೊಡ್ತಾ ಇದೆ. ನಿಮ್ಮ ವೃತ್ತಿ ಕ್ಷೇತ್ರದ ಮೂಲಕ ಏನು ಕೆಟ್ಟ ಅಥವಾ ಆ ಒಂದು ಕೂದಲು ತೆಗೆಯುವರು ಅನ್ನುವಂಥ ಒಂದು ಮನೋಸ್ಥಿತಿ ಇತ್ತು, ಅದನ್ನು ಬದಲಾಯಿಸಿ ಇಂದು ಅವರು ತಲೆಗಿಂತಲೂ ಆ ವ್ಯಕ್ತಿತ್ವ ದೊಡ್ಡದು ಎನ್ನುವುದನ್ನು, ಆ ವೃತ್ತಿ ಮಾಡುವವರು ದೊಡ್ಡದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದೀರಿ. ಆದರ್ಶಪ್ರಾಯರಾಗಿದ್ದೀರಿ. ಹೊಸ ಸಮಾಜಕ್ಕೆ ನಿಜವಾಗೂ ನಿಮ್ಮಂತಹ ವ್ಯಕ್ತಿಗಳು ಯಾವತ್ತೂ ಮಾರ್ಗದರ್ಶಿ ಅಂತ ಹೇಳಿಕೊಂಡು ನಮ್ಮ ಜೊತೆ ನಿಮ್ಮ ಇಷ್ಟು ಜೀವನದ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.